ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಡಿಫ್ರೆನ್ಷಿಯಬಿಲಿಟಿಯನ್ನು ನೋಡೋಣ. ನಿನ್ನೆ ಕ್ಲಾಸಲ್ಲಿ ನಾವು ಏನೇನು ಮಾಡಿದ್ವಿ ಅಂತಂದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ಅದಕ್ಕಿಂತ ಪ್ರೀವಿಯಸ್ ಕ್ಲಾಸಲ್ಲಿ ಫಂಕ್ಷನ್ಸ್ಗಳನ್ನ ನೋಡಿದ್ವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದ್ವು. ಆ ಫಂಕ್ಷನ್ಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂದ್ರೇನು, ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೇನು, ಮತ್ತೆ ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ನೋಡಿದ್ವಿ. ಆಮೇಲೆ ಆಲ್ಜಿಬ್ರಾಯಿಕ್ ಫಂಕ್ಷನ್, ಫಸ್ಟ್ ಯಾವುದು ಪಾಲಿನಾಮಿಯಲ್ ಫಂಕ್ಷನ್, ರ್ಯಾಷನಲ್ ಫಂಕ್ಷನ್, ಆಲ್ಜಿಬ್ರಾಯಿಕ್ ಫಂಕ್ಷನ್ ಮತ್ತು ಟ್ರಾನ್ಸ್ಡೆಂಟಲ್ ಫಂಕ್ಷನ್ ಅಂತ ನೋಡಿದ್ವಿ. ಇವೆಲ್ಲರೊಳಗೆ ಎಲ್ಲಾದ್ರೂ ಗಂಡು ಹೆಣ್ಣು ಅಂತ ಹೇಳಿದ್ವಿ. ಯಾವುವು ಈವನ್ ಫಂಕ್ಷನ್, ಆಡ್ ಫಂಕ್ಷನ್ ಅಂದ್ರೆ ಅಂತ ನೋಡಿದ್ವಿ. ಅದಾದ್ಮೇಲೆ ಕೆಲವು ಟ್ರಾನ್ಸ್ಡೆಂಟಲ್ ಫಂಕ್ಷನ್ಸ್ ಒಳಗಡೆ ಲಾಗರಿಥಮಿಕ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಗಳನ್ನು ನೋಡಿದ್ವಿ. ಇವೆಲ್ಲ ನೋಡಿ ಮಾಡ್ ಫಂಕ್ಷನ್, ಸ್ಟೆಪ್ ಫಂಕ್ಷನ್ಸ್ ಗಳನ್ನು ಕೂಡ ನೋಡಿದ್ವಿ. ಇದಾದ್ಮೇಲೆ ಕೆಲವು ಹೋಮ್ವರ್ಕ್ ಗಳನ್ನ ಕೊಟ್ಟಿದ್ದೆ, ಅವುಗಳನ್ನ ಮಾಡಿದ್ರಿ. ಅದಾದ್ಮೇಲೆ ನಾನು ನಿಮಗೆ ಕ್ಲೋಸ್ಡ್ ಇಂಟರ್ವಲ್ ಮತ್ತು ಓಪನ್ ಇಂಟರ್ವಲ್ಸ್ ಅಂದ್ರೆ ಏನಂತ ಹೇಳಿದೆ. ಕ್ಲೋಸ್ಡ್ ಇಂಟರ್ವಲ್, ಓಪನ್ ಇಂಟರ್ವಲ್ಸ್ ಆದ್ಮೇಲೆ ನಿಮಗೆ ಲಿಮಿಟ್ ಬಗ್ಗೆ ಹೇಳಿದೆ. ಲೆಫ್ಟ್ ಲಿಮಿಟ್ ಅಂದ್ರೆ ಏನು, ರೈಟ್ ಲಿಮಿಟ್ ಅಂದ್ರೆ ಏನು ಅಂತ. ಒಂದು ಕರ್ವ್ ಇರ್ತದ, ಆ ಕರ್ವ್ ಅದು ಫಂಕ್ಷನ್ ಅಂತ ಕರೀತಾರೆ. ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೋ ಇಲ್ಲೋ ಚೆಕ್ ಮಾಡ್ತೀರಿ. ಹೆಂಗ್ ಚೆಕ್ ಮಾಡ್ತೀರಿ ಎಕ್ಸಿಸ್ಟ್ ಆಗ್ತಿಲ್ಲ ಅಂತ? ಅದ್ರೊಳಗಡೆ ಆ ಪಾಯಿಂಟ್ ಹಾಕ್ತೀರಿ, ಎಫ್ ಆಫ್ ಎಕ್ಸ್ ಅಂತ ಹಾಕ್ತೀರಿ. ಹಾಕಿದ ತಕ್ಷಣ ಅದು ಬದುಕಿತ್ತು ಅಂದ್ರೆ ಅದು ಎಕ್ಸಿಸ್ಟ್ ಆಗುತ್ತಾ. ಅದು ಸತ್ತಿತ್ತು ಅಂದ್ರೆ ಏನು, ಇಂಡಿಟರ್ಮಿನೇಟ್ ಬರಬೇಕು. 0/0, 0 0, 0 × 0, 0 × ಇನ್ಫಿನಿಟಿ ಅಂತ ಬಂತಂದ್ರೆ ಅದೇನದು ಇಂಡಿಟರ್ಮಿನೇಟ್ ಬಂತಂದ್ರೆ ಅದು ನಾಟ್ ಎಕ್ಸಿಸ್ಟ್ ಅಂತ. ಎಕ್ಸಿಸ್ಟ್ ಆಗಿತ್ತು ಅಂದ್ರೆ ಅದ್ರೊಳಗೆ ಕಂಟಿನ್ಯೂಟಿ ಚೆಕ್ ಮಾಡ್ತೀವಿ. ಕಂಟಿನ್ಯೂಟಿ ಅಂತಂದ್ರೆ ಆ ಪಾಯಿಂಟ್ ಒಳಗಡೆ ಅದು ಫಸ್ಟ್ ಎಕ್ಸಿಸ್ಟ್ ಇರಬೇಕು, ಸೆಕೆಂಡ್ ಅದರದ್ದು ಲೆಫ್ಟ್ ಲಿಮಿಟ್ ಮತ್ತು ರೈಟ್ ಲಿಮಿಟ್ ಸಮ ಬರಬೇಕು. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಮೈನಸ್, ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್, ಅವೆರಡು ಸಮ ಬರಬೇಕು. ಬಂತಂದ್ರೆ ಏನರ್ಥ, ಅದು ಕಂಟಿನ್ಯೂಟಿ ಐತಿ ಅಂತ ಅರ್ಥ. ಇದು ಆದ್ಮೇಲೆ ಈಗ ನೆಕ್ಸ್ಟ್ ಕಂಟಿನ್ಯೂಟಿ ಇತ್ತಂದ್ರೆ ಡಿಫ್ರೆನ್ಷಿಯಬಿಲಿಟಿ ಬಗ್ಗೆ ಯೋಚನೆ ಮಾಡೋದು. ಡಿಫ್ರೆನ್ಷಿಯಬಿಲಿಟಿ ಹೆಂಗಿರ್ತದ ಅಂತ ಹೇಳಿ ನೋಡೋಣ ಸ್ವಲ್ಪ. ಈಗ ಒಂದು ಫಂಕ್ಷನ್ ಇತ್ತ, ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ ಫಂಕ್ಷನ್ ಇತ್ತು. ಈ ಫಂಕ್ಷನ್ ಏನಾಗಬಹುದು, ಎಕ್ಸಿಸ್ಟ್ ಆಗೋದು ಅಥವಾ ನಾಟ್ ಎಕ್ಸಿಸ್ಟ್ ಆಗೋದು. ಎಕ್ಸಿಸ್ಟ್ ಆಗಿತ್ತು ಅಂತಂದ್ರೆ ಇದು ಕಂಟಿನ್ಯೂಸ್ ಇರ್ಬೋದು ಅಥವಾ ಡಿಸ್ಕಂಟಿನ್ಯೂಸ್ ಇರ್ಬೋದು ಅಥವಾ ನಾಟ್ ಕಂಟಿನ್ಯೂಸ್ ಇರ್ಬೋದು. ಕಂಟಿನ್ಯೂಸ್ ಇತ್ತು ಅಂದ್ರೆ ಇದೇನಿರ್ತದ, ಡಿಫ್ರೆನ್ಷಿಯಬಲ್ ಇರ್ತದ ಅಥವಾ ನಾಟ್ ಡಿಫ್ರೆನ್ಷಿಯಬಲ್ ಇರ್ತದ. ಇವು ನೋಡ್ಬೇಕು. ಈಗ ನಾವು ಡಿಫ್ರೆನ್ಷಿಯಬಿಲಿಟಿ ನೋಡ್ಬೇಕಾದ್ರೆ ಒಂದು ಕರು ನೋಡಿಲ್ಲ, ಎಷ್ಟು ಚೆನ್ನಾಗಿದೆ ನೋಡಿದ್ದು. ಫಸ್ಟ್ ಪ್ರಿನ್ಸಿಪಲ್ ಅಂತ ಬರ್ತಾವ ಪಿ ಯು ಸಿ ಒಳಗಡೆ. ಪಿ ಯು ಸಿ ಅವರು ಡಿರೈವ್ ಮಾಡಿದವ್ರು ಗೊತ್ತಿರ್ತಿಲ್ಲ, ಡೋಂಟ್ ವರಿ. ಇದು ಒಂದು ಫಂಕ್ಷನ್ ಅಂತ ತಿಳ್ಕೊಳ್ರಿ. ಏನಿದು ಫಂಕ್ಷನ್. ಈ ಫಂಕ್ಷನ್ ಅನ್ನ ಹೆಂಗ್ ಡಿಫೈನ್ ಮಾಡಿದ್ರಿ, ಎಫ್ ಆಫ್ ಎಕ್ಸ್ ಅಂತೀವಿ. y ಈಕ್ವಲ್ ಟು ಏನು, ಎಫ್ ಆಫ್ ಎಕ್ಸ್. ಹಂಗಾರೆ y ಆಕ್ಸಿಸ್ ಏನಿದು, ಇದು ಎಫ್ ಆಫ್ ಎಕ್ಸ್. ಇದು x ಆಕ್ಸಿಸ್ ಏನಿದು, x. This is x and this is f of x. Then if I take one point on the curve, this point, then what is this point? This is x. Then what is the corresponding value? This is f of x. If I take another point somewhere here, ಇಲ್ಲಿ ಏನಾದ್ರೂ ಪಾಯಿಂಟ್ ತಗೊಂಡ್ರೆ ಇದಕ್ಕೆ ಏನನ್ನ a ಅಂತ ಕರೀಲಿ, this is a ಅಂತ ಕರೀತೀನಿ. ಹಂಗಾರೆ ಈ ಪಾಯಿಂಟ್ ಏನಾಗ್ತದೆ, ಇದು f of a ಆಗ್ತೈತಿ. ಇದು ಏನಾಗ್ತದ, f of a ಆಗ್ತದ. ಹಾಗಾದ್ರೆ what is this distance? This is x minus a, ಕರೆಕ್ಟಾ? This is x minus a. Hangare what is this distance? f of a minus f of x, correct? Okay, ಅಥವಾ ಡಿಫರೆನ್ಸ್ ತಗೊಳ್ಳಿ ನಡೀತೈತೆ. f of a minus f of x. ಓಕೆ, ಇದನ್ನ ಡೌನ್ವರ್ಡ್ ತಗೊಳಕತ್ತೀನಿ. ಡೌನ್ವರ್ಡ್ ತಗೊಳಕತ್ತಿದ್ರಿಂದ ಮೈನಸ್ ಅಂತ ಅನ್ಕೋಬಹುದು, ಡೋಂಟ್ ವರಿ. ಅಪ್ವರ್ಡ್ ತಗೊಂಡಿದ್ದೆ ಅಂದ್ರೆ ಏನಕ್ಕಿತ್ತು, ಇನ್ನು ಸ್ವಲ್ಪ ನೋಡು, ಇನ್ನೊಂದು ಗ್ರಾಫ್ ತೋರಿಸ್ತೀನಿ. ಅಪ್ವರ್ಡ್ ತಗೊಂಡಿದ್ದೆ ಅಂದ್ರೆ ಇದು f of x ಆಗ್ತದ, ಇದು f of x ಆಗ್ತದ, ಇದು a ಆಗ್ತದ, ಸಾರಿ ಇದು x ಆಗ್ತದ, ಇದು a ಆಗ್ತದ, ಇದು f of x ಆಗ್ತದ, ಇದು f of a ಆಗ್ತದ. ಇನ್ ದಿಸ್ ಕೇಸ್ ವಾಟ್ ಇಸ್ ದಿಸ್ ಅಂತ ಕೇಳಿದ್ರೆ ಇದು f of x minus f of a. ಓಕೆ, ಇದು ಡೌನ್ವರ್ಡ್ ಇರೋದ್ರಿಂದ ಮೈನಸ್, ಇದು f of a minus f of x. ಓಕೆನಾ, ಮೈನಸ್ ಒಳಗೆ ಕಳಿಸಿದ್ವಿ ಅಂತಂದ್ರೆ f of x minus f of a. ಇದು ಡೈರೆಕ್ಟ್ ಆಗಿ f of x minus f of a. ದಿಸ್ ಇಸ್ x minus a. ಹಂಗಾರೆ ವಾಟ್ ಇಸ್ ದಿ ಸ್ಲೋಪ್? ವಾಟ್ ಇಸ್ ದಟ್ ಸ್ಲೋಪ್? ಸ್ಲೋಪ್ ಅಂತಂದ್ರ that slope is equal to f of x minus f of a divided by x minus a. Correct? This is a slope of that point. ಇದು ಎಕ್ಸಿಸ್ಟ್ ಇತ್ತಂದ್ರೆ ಲಿಮಿಟ್ x tends to a ಪ್ಲಸ್ ಅಥವಾ ಮೈನಸ್ f of x minus f of a divided by x minus a ಇತ್ತು ಅಂದ್ರೆ ದಟ್ ನಾವು ಇದಕ್ಕೆ ಏನಂತೀವಿ, f dash of a ಅಂತೀವಿ. f dash of a ಅಂದ್ರೆ ಏನಿದು, d by dx of a, differentiable of the function, differentiation of that function. ಅರ್ಥದ? ಇಲ್ಲಿ ಇದು ನೋಡು ಹೆಂಗೈತೆ, ಹಿಂಗಿತ್ತಲ್ಲ ಕರ್ವ್. ಇದು ಎಷ್ಟಿದು, ಸ್ಮಾಲ್ ಅಂದ್ರೆ ಎಷ್ಟಿದು, dy. y ಡೈರೆಕ್ಷನ್ ಒಳಗಿತ್ತಲ್ಲ, y ಡೈರೆಕ್ಷನ್ ಒಳಗಿತ್ತಲ್ಲ, ಇದು ಸ್ಮಾಲ್ ಅಂದ್ರೆ ಏನಿದು, dx. ಇದು x ಡೈರೆಕ್ಷನ್ ಇರುತ್ತಲ್ಲ, ಅವಾಗ dy by dx ಏನಾಗ್ತಿದ್ದು, ಸ್ಲೋಪ್ ಆಯ್ತು. dy by dx ಅಂದ್ರೆ ಏನು, ಸ್ಲೋಪ್. dy by dx equal to ಸ್ಲೋಪ್. ಆ ಸ್ಲೋಪ್ ನ ನೀ ಏನಾರ ಬರ್ದಿದ್ದೆ ಅಂದ್ರೆ ಇದನ್ನ dy ಅಂತ ಬರಿ, ಇದನ್ನ dx ಅಂತ ಬರಿ, ಇದನ್ನ ಥೀಟಾ ಅಂತ ಬರೆದಿದ್ರೆ tan ಥೀಟಾ ಏನಕ್ಕೈತಿ, ವೆರಿ ಗುಡ್. dy by dx ಅಂದ್ರೆ ಏನು, tan ಥೀಟಾ. ಅದಕ್ಕೆ tan ಥೀಟಾ ಅಂದ್ರೆ ಒಂದ, ಸ್ಲೋಪ್ ಅಂದ್ರೆ ಒಂದ, dy by dx ಅಂದ್ರೆ ಒಂದ. ಹೇಳಕತ್ತೈತಿ. ಓಕೆ, ಈಗ tan ಥೀಟಾ ಬಂತು. tan ಅಂತಂದ್ರೆ tan ಅಂತ ವರ್ಡ್ ಯಾಕೆ ಯೂಸ್ ಮಾಡ್ರ, tan ಅಂತ ಯಾಕೆ ವರ್ಡ್ ಯೂಸ್ ಮಾಡ್ರ ಅಂತಂದ್ರ ಈ ಪಾಯಿಂಟ್ಗೆ ಟ್ಯಾಂಜೆಂಟ್ ಹಾಕ್ಯಾರ. ಇದು ಟ್ಯಾಂಜೆಂಟ್. ಹಿಂಗೇನ್ ಮಾಡಿದ್ವಲ್ಲ, ಇದೇನಿದು ಟ್ಯಾಂಜೆಂಟ್. ಟ್ಯಾಂಜೆಂಟ್ ಇಂದ ವರ್ಡ್ ಬಂದೈತಿ ಟ್ಯಾನ್. ಅಂಡರ್ಸ್ಟುಡ್?
ಓಕೆ, ಟ್ಯಾಂಜೆಂಟ್ ಅಂದ್ರೆ ಒಂದ, ಡಿವೈಡ್ ಬೈ ಎಕ್ಸ್ ಅಂದ್ರೆ ಒಂದ, ಡಿಫ್ರೆನ್ಷಿಯೇಷನ್ ಅಂದ್ರೆ ಒಂದ. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಒಂದು ಮಾತು ಹೇಳಿದ್ದೆ, ಏನಂತ? ಡಿಫ್ರೆನ್ಷಿಯೇಷನ್ ಅಂದ್ರೆ ಮೈನಸ್ ಕಟ್ ಮಾಡ್ಕೊಂತ ಹೋಗೋದು, ಇಂಟಿಗ್ರೇಷನ್ ಅಂದ್ರೆ ಕೂಡಿಸ್ಕೊಂತ ಹೋಗೋದು. ಹಂಗಾರೆ ಇವೆಲ್ಲ ಏನ್ ಮಾಡಕತ್ತಾವ? ಕಟ್ ಮಾಡಕತ್ತಾವ. ಈಗ ಇದು ಎಫ್ ಆಫ್ ಎಕ್ಸ್ ಅಪ್ಪ, ಇದು ಎಕ್ಸ್ ಪಾಯಿಂಟ್, ಇದೇನಿದು ಎಫ್ ಆಫ್ ಎಕ್ಸ್ ಪಾಯಿಂಟ್. ಇದು ಹಂಗಾರೆ ಎ ಪಾಯಿಂಟ್ ಎಲ್ಲ ಐತಿದ್ರ ಒಳಗೆ? ಎ ಪಾಯಿಂಟ್ ಎಲ್ಲ ಐತಿ, ಇಲ್ಲೆರ ಇರ್ಬೋದು, 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 ಎಲ್ಲರ ಇರ್ಬೋದು. ಇವೆಲ್ಲ ಏನು ನೀವು? ಎ ಪಾಯಿಂಟ್ಗಳು. ಇವೆಲ್ಲ ಪಾಯಿಂಟ್ಗಳು ನೀವು ಎ ಪಾಯಿಂಟ್ಗಳು. ಹಾಗಾದ್ರೆ ಇವ ಏನ್ ಕೇಳಕತ್ತೆ ಅಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಅಂತಂದ್ರೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಎ ಅಂತ ತಿಳ್ಕೊ. ಇದನ್ನ ಎಕ್ಸ್ ಏನಾದ್ರು ಏನ್ ಮುಟ್ಟಾಕತ್ತಿತ್ತಂದ್ರೆ, ಎಕ್ಸ್ ಏನ್ ಮುಟ್ಟಾಕತ್ತಿತ್ತಂದ್ರೆ ಅದು ಎಕ್ಸಿಸ್ಟ್ ಆಗ್ಬೇಕಂದ್ರ ನೀ ಇಷ್ಟು ದೂರದಿಂದ ಮುಟ್ಲಿ, ಇಷ್ಟು ದೂರದಿಂದ ಮುಟ್ಲಿ, ಇಷ್ಟು ದೂರದಿಂದ ಮುಟ್ಲಿ, ಇಷ್ಟು ದೂರದಿಂದ ಮುಟ್ಲಿ, ಇಷ್ಟು ದೂರ ಎಕ್ಸಿಸ್ಟ್ ಆಗ್ಬೇಕು. ಎಕ್ಸಿಸ್ಟ್ ಆಗ್ಬೇಕಂದ್ರ ಎದಿಂದ ಇಲ್ಲಿ ತನಕ ಅದು ಕರ್ವ್ ಇರಬೇಕು. ಅದು ಸ್ಟ್ರೇಟ್ ಇತ್ತಂದ್ರೆ ಮುಟ್ಟಂಗಿಲ್ಲ, ಹಿಂಗಿತ್ತಂದ್ರೆ ಮುಟ್ಟಂಗಿಲ್ಲ. ಅದ ಸ್ಟ್ರೇಟ್ ಇರ್ಬೇಕು. ಸ್ಟ್ರೇಟ್ ಆಗಿರ್ಬೇಕು. ಎವ್ರಿ ಪಾಯಿಂಟ್ ನನಗೆ ಏನ್ ಬೇಕು? ಟ್ಯಾಂಜೆಂಟ್, 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 ಟ್ಯಾಂಜೆಂಟ್. ಹಿಂಗಿತ್ತು ಅಂದ್ರೆ ಎವ್ರಿ ಪಾಯಿಂಟ್ ನನಗೆ ಏನ್ ಬೇಕು? ಟ್ಯಾಂಜೆಂಟ್, 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 ಟ್ಯಾಂಜೆಂಟ್. ಎವ್ರಿ ಪಾಯಿಂಟ್ ನನಗೆ ಏನ್ ಬೇಕು? ಟ್ಯಾಂಜೆಂಟ್ ಅಂತ. ಅಕಸ್ಮಾತ್ ಹಿಂಗ್ ಸೀದಾ ಇತ್ತಂದ್ರೆ ಬರಂಗಿಲ್ಲ, ಟ್ಯಾಂಜೆಂಟ್ ಹಾಕಕ್ಕೆ ಬರಂಗಿಲ್ಲ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಈಸ್ ದಿಸ್ ರೆಡ್ ಲೈನ್ ಅಥವಾ ದಿಸ್ ಫಂಕ್ಷನ್ ರೆಡ್ ಫಂಕ್ಷನ್ ಈಸ್ ಇಟ್ ಡಿಫ್ರೆನ್ಶಿಯೇಬಲ್ ಅಂದ್ರೆ ಅದು ಎವ್ರಿ ಟೈಮ್ ನಾವು ಬೆಂಡ್ 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 ಹಾಕತ್ತನು ಅದನ್ನ ಚೆಕ್ ಮಾಡ್ತೈತಿ ಎಫ್ ಆಫ್ ಎ, ಎಫ್ ಡ್ಯಾಶ್ ಆಫ್ ಎ. ಏನ್ ಚೆಕ್ ಮಾಡ್ತದ? ಡಿಫರೆನ್ಶಿಯಬಿಲಿಟಿ, ಡಿರೈವೆಬಿಲಿಟಿ ಅಂತಾರೆ ಇದಕ್ಕೆ. ಏನಂತಾರ? ಡಿಫರೆನ್ಶಿಯಬಿಲಿಟಿ, ಡಿಫರೆನ್ಶಿಯೇಬಲ್ ಅಥವಾ ಡಿರೈವೇಬಲ್. ಇದಕ್ಕೆ ಡಿಫರೆನ್ಶಿಯೇಬಲ್ ಅಥವಾ ಡಿರೈವೇಬಲ್ ಅಂತ ಕರೀತಾರೆ. ಓಕೆನಾ? ಓಕೆ, ಹಾಗಾದ್ರೆ ಡಿಫರೆನ್ಶಿಯಬಿಲಿಟಿ ಅಥವಾ ಡಿರೈವೇಬಿಲಿಟಿ ನಾನು ಚೆಕ್ ಮಾಡ್ಬೇಕಾದ್ರೆ ಕೆಲವು ರೂಲ್ಸ್ ಅದಾವ. ಓಕೆ, ಬರ್ಕೊಡ್ರಿ. ಟು ಚೆಕ್ ಅಲ್ಲ, ಟು ಸೇ ಎಫ್ ಆಫ್ ಎಕ್ಸ್ ಈಸ್ ಡಿಫರೆನ್ಶಿಯೇಬಲ್. ಟು ಸೇ ಎಫ್ ಆಫ್ ಎಕ್ಸ್ ಈಸ್ ಡಿಫರೆನ್ಶಿಯೇಬಲ್ ಬರ್ಕೊಡ್ರಿ. ಫಸ್ಟ್ ಪಾಯಿಂಟ್, ಇವು ಪಾಯಿಂಟ್ ಅನ್ನ ಆಬ್ಜೆಕ್ಟಿವ್ ಒಳಗೆ ಕೇಳ್ಬೋದು. ಅವ್ನು ನೆನ್ಪಿಟ್ಕೊಡ್ರಿ. ಏನಪ್ಪ ಫಸ್ಟ್ ಪಾಯಿಂಟ್ ಅಂತಂದ್ರೆ, ಎಫ್ ಆಫ್ ಎಕ್ಸ್ ಮಸ್ಟ್ ಎಕ್ಸಿಸ್ಟ್ ಅಟ್ ಎಕ್ಸ್ ಈಕ್ವಲ್ ಟು ಎ. ಒಂದೇದು. ಎಫ್ ಆಫ್ ಎಕ್ಸ್ ಮಸ್ಟ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು ಎ. ಏನಂತ? ಎಫ್ ಆಫ್ ಎಕ್ಸ್ ಮತ್ತು ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಇರಬೇಕು, ಎಕ್ಸಿಸ್ಟ್ ಇರಬೇಕು. ಆಯ್ತಾ? ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿ ಅದರೊಳಗಡೆ ಎಫ್ ಡ್ಯಾಶ್ ಆಫ್ ಎ ಮಾಡ್ಕೊಂಡ್ರ ಅದು ಎಕ್ಸಿಸ್ಟ್ ಆಗಬೇಕು. ಎಫ್ ಡ್ಯಾಶ್ ಆಫ್ ಎ ಏನಾಗಬೇಕು? ಎಕ್ಸಿಸ್ಟ್ ಆಗಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಇದು ಎಷ್ಟನೇ ಕಂಡೀಷನ್? ಇದು ಎರಡನೇ ಕಂಡೀಷನ್, ಇದು ಮೂರನೇ ಕಂಡೀಷನ್. ನಾಲ್ಕನೇ ಕಂಡೀಷನ್ ಹೇಳ್ತೈತಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಆಫ್ ಎಫ್ ಡ್ಯಾಶ್ ಆಫ್ ಎ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಡ್ಯಾಶ್ ಆಫ್ ಎ ಆಗ್ಬೇಕು. ಅಂದ್ರೆ ಏನಿದು? ಡಿಫರೆನ್ಶಿಯಬಿಲಿಟಿ ಕಂಟಿನ್ಯೂಸ್ ಇರಬೇಕು. ಡಿಫರೆನ್ಶಿಯೇಬಲ್ ಅಲ್ಲ, ಎಫ್ ಡ್ಯಾಶ್ ಆಫ್ ಎ ಅಂದ್ರೆ ಏನು? ಡಿಫರೆನ್ಶಿಯೇಬಲ್. ಅದು ಏನಿರಬೇಕು? ಕಂಟಿನ್ಯೂಸ್ ಇರಬೇಕು. ಅಂದ್ರೆ ಅದರ ಅರ್ಥ ಏನು? ದೆನ್ ಇಟ್ ಇಸ್ ಡಿರೈವೇಬಲ್ ಅಥವಾ ಡಿಫರೆನ್ಶಿಯೇಬಲ್. ಓಕೆನಾ? ಇಷ್ಟು ಭಾಳ ಆಳವಾಗಿ ಏನು ಕೇಳಂಗಿಲ್ಲ ನಿಮ್ಗೆ ಎಕ್ಸಾಮ್ ಒಳಗೆ, ಒಂದೊಂದೊಂದು ಹೇಳ್ಕೊಂತ ಹೋಗ್ತೀನಿ. ರೈಟಾ? ಎನಿ ಡೌಟ್ಸ್ ಹಿಯರ್? ಏನು ಡೌಟ್ಸ್ ಇದ್ರೆ ಕೇಳ್ರಿ. ಓಕೆ, ನೆಕ್ಸ್ಟ್ ಏನಂತಂದ್ರೆ, ಈಗ ನಮಗೆ ಟೋಟಲ್ ನೋಡ್ರಿ ಈ ಚಾಪ್ಟರ್ ಒಳಗಡೆ ಎಕ್ಸಿಸ್ಟ್ ಚೆಕ್ ಮಾಡೋದಂತೂ ಭಾಳ ಈಸಿ ಐತಾ. ಕನ್ಕ್ಲೂಷನ್ ಮಾಡ್ಬಿಡೋಣ. ಎಕ್ಸಿಸ್ಟ್ ಚೆಕ್ ಮಾಡೋದು ಈಸಿ ಐತಾ? ಹೆಂಗ ಹಾಕ್ತಿದಿ ಬದುಕಿತ್ತು? ಓಕೆ ಇಲ್ಲ. ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾದ್ರೆ ನಾವೇನು ಮಾಡಿದ್ವಿ? ಲಿಮಿಟ್ ಚೆಕ್ ಮಾಡಿದ್ವಿ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಮೈನಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಮಾಡ್ಕೊಂಡ್ವಿ. ಕಂಟಿನ್ಯೂಟಿ ಚೆಕ್ ಮಾಡಿದ್ವಿ. ಎಕ್ಸಿಸ್ಟ್ಗೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಡಿಫರೆನ್ಶಿಯಬಿಲಿಟಿ ಚೆಕ್ ಮಾಡ್ಬೇಕಾದ್ರೆ ಲಿಮಿಟ್ ಬೇಕು. ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ನಿಮ್ಗೆ ಎಕ್ಸಾಮ್ನಾಗ ಅವರು ಕಂಟಿನ್ಯೂಟಿ ಪ್ರಾಬ್ಲಮ್ಸ್ ಜಾಸ್ತಿ ಕೇಳ್ತಾರೆ. ಸಾರಿ, ಲಿಮಿಟ್ ಪ್ರಾಬ್ಲಮ್ಸ್ ಜಾಸ್ತಿ ಕೇಳ್ತಾರೆ. ಏನು ಕೇಳಂಗಿಲ್ಲ? ಕಂಟಿನ್ಯೂಟಿ ಮತ್ತೆ ಏನು ಡಿಫರೆನ್ಶಿಯಬಿಲಿಟಿ ಅವು ಕೇಳ್ಯಾರಂದ್ರೆ ಇಂಡೈರೆಕ್ಟ್ಲಿ ಏನು ಕೇಳ್ದಂಗ? ಲಿಮಿಟ್ ಕೇಳ್ದಂಗೆ ಅಲ್ವಾ? ಹಾಗಾಗಿ ಲಿಮಿಟ್ ಮೇಲೆ ಅವರು ಜಾಸ್ತಿ ಕ್ವಶನ್ ಕೇಳ್ತಾರೆ. ಒಂದಿಷ್ಟು ಫಾರ್ಮುಲಾ ನೋಡ್ಬಿಡೋಣ, ಲಿಮಿಟ್ಸ್ ಇದು. ಓಕೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಓಕೆ, ಬರ್ಕೊಡ್ರಿ. ಒಂದನೇ ಪ್ರಾಬ್ಲಮ್, ಒಂದನೇ ಫಾರ್ಮುಲಾ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ರೇಸ್ ಟು ಎನ್ ಮೈನಸ್ ಎ ರೇಸ್ ಟು ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ. ಎಲ್ಲ ಹಾಸ್ಪಿಟಲ್ ರೂಲ್ ಓದು ಇದ್ರೊಳಗೆ ಹೇಳ್ಬಿಟ್ಟೈತಿ, ವಿಡಿಯೋದೊಳಗೆ ಹೇಳ್ಬಿಟ್ಟೈತಿ. ಎಲ್ಲ ಹಾಸ್ಪಿಟಲ್ ರೂಲ್ ಪ್ರಕಾರ ಇದನ್ನ ಏನಾರು ಮಾಡಕ್ ಬರ್ತಾ? ಫಸ್ಟ್ ಏನ್ ಮಾಡ್ರಿ, ಏನ್ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ರಿ, ಏನ್ ಬರ್ತೈತೆ ಆನ್ಸರ್? 0/0 ಬರ್ತೈತಾ? ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರ ಎ ಟು ದಿ ಪವರ್ ಎನ್ ಮೈನಸ್ ಎ ಟು ದಿ ಪವರ್ ಎನ್ ಡಿವೈಡೆಡ್ ಬೈ ಎ ಮೈನಸ್ ಎ ಈಕ್ವಲ್ ಟು 0/0 ಬಂತ. ಹಂಗಾರೆ ಎಲ್ಲ ಹಾಸ್ಪಿಟಲ್ ರೂಲ್ ಹಾಕಿರಿ ಏನಾಗುತ್ತೆ? ಮೇಲೆ ಡಿಫರೆನ್ಶಿಯೇಷನ್, ಕೆಳಗೆ ಡಿಫರೆನ್ಶಿಯೇಷನ್. ಏನಾತ್ ಮೇಲೆ? ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1 ಆಯ್ತು. ಇದಂತೂ 0 ಆಯ್ತು, ಡಿವೈಡೆಡ್ ಬೈ 1 ಆಯ್ತು. ಹೇಳ್ತಾ? ದಿಸ್ ಇಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ. ಹಂಗಾರೆ ಇದ್ರೊಳಗೆ ಎಕ್ಸ್ ಇದ್ದಲ್ಲಿ ಎ ಹಾಕಿದ್ರೆ ಏನು ಬರ್ತದ? ಎನ್ ಇಂಟು ಎ ರೇಸ್ ಟು ಎನ್ ಮೈನಸ್ 1. ದಿಸ್ ಇಸ್ ಯುವರ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಕ್ಸ್ ರೇಸ್ ಟು ಎನ್ ಮೈನಸ್ ಎ ರೇಸ್ ಟು ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ.
ಒಂದೆರಡು ಪ್ರಾಬ್ಲಮ್ ಮಾಡಿ ತೋರಿಸ್ಲಿ. ತಗೋರಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 4 ಎಕ್ಸ್ ಸ್ಕ್ವೇರ್ ಮೈನಸ್ 16 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 4. ಫಸ್ಟ್ 0/0 ಬರ್ತಿಲ್ಲ ಚೆಕ್ ಮಾಡ್ಬೇಕು. ಏನ್ ಬರ್ತಾ ಆನ್ಸರ್? ಬರ್ತಾ ಬಂತಂದ್ರ ಮುಂದ n ಇಂಟು a raised to n minus 1. ವಾಟ್ ಇಸ್ n ಟು a ಎಲ್ಲೈತಿ? ಎಕ್ಸ್ ಮೈನಸ್ 4 ಇಲ್ಲರ್ ಅನ್ಬೋದು, ಅಥವಾ ಇದು 4 ಸ್ಕ್ವೇರ್ ಅನ್ಬೋದು. ಇದು ಸ್ಕ್ವೇರ್ ಸೇಮ್ ಆಗ್ಬೇಕು. ಓಕೆ, ಇದು ಎಷ್ಟು ಬರ್ತಿದೆ ಆನ್ಸರ್? 4 ಟು ದಿ ಪವರ್ 2 minus 1. ಆನ್ಸರ್ 2 minus 1 is 4. 4 into 2 is 8. ಇನ್ನೊಂದು ಮಾಡ್ತೀರಿ? ಟ್ವಿಸ್ಟ್ ಮಾಡ್ಲಿ ನೋಡು, ಈಸಿ. ಇಂಥವು ಕೇಳಂಗಿಲ್ಲ, ಅಂಥವು ಕೊಡಕತ್ತೀನಿ. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 24 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಎಷ್ಟು? ಇನ್ಫಿನಿಟಿ ಆಕೈತಿ. ಇನ್ಫಿನಿಟಿ ಆಕೈತಿ. ಏನು ಮಾಡೋದು ಮುಂದೆ? 0/0 ಆಗುತ್ತಾನ? ಮ್ಯಾಲಿದ ಇನ್ಫಿನಿಟಿ ಆಕೈತಿ. ಈಗ ಫಸ್ಟ್ ಫಾರ್ಮುಲಾ ಹಾಕಕ್ ಬರಲ್ಲ ಇದಕ್ಕೆ. ಯಾಕೆ ಬರಲ್ಲ? ಫಾರ್ಮುಲಾ 0/0 ಬಂದ್ರೆ ಅಷ್ಟು ಹಾಕ್ಬೇಕು. 0/0 ಬಂತನು? ಬರಲಿಲ್ಲ. 0/0 ಬರಲಿಲ್ಲ ಅಂದ್ರೆ ಎಲ್ಲ ಹಾಸ್ಪಿಟಲ್ ರೂಲ್ ಹಾಕಕ್ ಬರಲ್ಲ. ತಿಳಿತಾ? ಎಲ್ಲ ಈಸಿ ಅಂತಂದ್ರೆ ನಂಗೆ ಹೋಗಿ ಬರಲ್ಲ. ಇದಕ್ಕೆ 0/0 ಬಂದ್ರೆ ಅಷ್ಟೇ ಎಲ್ಲ ಹಾಸ್ಪಿಟಲ್ ರೂಲ್ ಹಾಕ್ಬೇಕು. 0/0 ಬಂದ್ರೆ ಅಷ್ಟೇ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ನಿಮ್ಗೆ 0/0 ಬರೋಲ್ತದ್ದು, ಹಂಗಾರೆ ಎಕ್ಸಿಸ್ಟ್ ಆಗುತ್ತೆ ಚೆಕ್ ಮಾಡು. ಆಗ್ಲಿಲ್ಲ ಅಂತ ತಿಳ್ಕೊ. ಆಗೋಲ್ತಲ್ಲ? ಅದೇನ ಆಗಲ್ಲ. ಇಂಥ ಟೈಮ್ನೊಳಗೆ ಏನು ಮಾಡ್ಬೇಕಂದ್ರೆ ಬೇರೆ ಟೆಕ್ನಿಕ್ ಯೂಸ್ ಮಾಡ್ಬೇಕು. ಎಕ್ಸ್ 3 ಐತಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನು ಬೀಳುತ್ತೆ ಒಳಗೆ? 1. ಈ ಕಡೆ 24/x ಸ್ಕ್ವೇರ್. ಇಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಏನು ಬೀಳುತ್ತೆ? ಓಕೆನಾ? ಈಗ ಏನಾದರೂ ಮಾಡಕ್ ಬರ್ತದೆ ನೋಡು. ಓಕೆನಾ? ಎಷ್ಟು ಬಂತಿದ್ದು? ಎಕ್ಸ್ ಇಂಟು 1 minus 24/9 ಡಿವೈಡೆಡ್ ಬೈ 1 minus 3/3. ಕರೆಕ್ಟಾ? ದಿಸ್ ಇಸ್ 3. ಈಗ ನೋಡು ಆನ್ಸರ್ ಏನು ಬರ್ತದೆ? 3 8. ಓಕೆ, ಇದು ಕ್ಯಾನ್ಸಲ್. ಮತ್ತೆ 1 ಬಂತಿದ್ದು, ಮತ್ತೆ 0 ಬಂತು, ಬರಲಿಲ್ಲ. ಬಟ್ ಈಗ ಏನು ಮಾಡ್ಬೇಕಂದ್ರೆ ಏನಾರ ಮಾಡಿ ಇದನ್ನ ತೆಗಿಸ್ಬೇಕು. ನಾನು ರ್ಯಾಂಡಮ್ ಪ್ರಾಬ್ಲಮ್ ಕೊಟ್ಟಿನಿ, ಆಯ್ತಾ? ಏನಾರ ಮಾಡಿ ಇದನ್ನ 0/0 ಬರಿಸ್ಕೊಡ್ಬಾರ್ದು. ಬರ್ತಪ್ಪ ಸರ್, ಅದು ತಪ್ಪಾವಲ್ತ್ರಿ, ಇದು ಆಗವಲ್ತ್ರಿ ಅಂತಂದ್ರೆ ಏನು ಮಾಡ್ಬೇಕು? ನಾಟ್ ಎಕ್ಸಿಸ್ಟ್ ಹೇಳ್ಬೇಕಷ್ಟೆ. ತಿಳಿತಾ? ನಾಟ್ ಎಕ್ಸಿಸ್ಟ್ ಹೇಳ್ಬಿಡ್ಬೇಕು. ಒಟ್ಟಾರೆ ಟ್ರೈ ಮಾಡ್ಬೇಕು ನಾವು. ಬಟ್ ಈ ಇದ್ರದ್ದು ಕೊಡೋದ್ರ ಉದ್ದೇಶ ಏನಪ್ಪಾ ಅಂದ್ರೆ ಇದನ್ನ ಯೂಸ್ ಮಾಡ್ಬೇಕಾದ್ರೆ ಹೆಂಗ್ ಬೇಕಂಗೆ ಬೇರೆ ಯೂಸ್ ಮಾಡ್ಬೇಡ್ರಿ ಅಂತ. ಓಕೆನಾ? ಸೆಕೆಂಡ್ ಪ್ರಾಬ್ಲಮ್ ಬರೀರಿ. ಸೆಕೆಂಡ್ ಫಾರ್ಮುಲಾ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 e power mx minus 1 divided by x equal to m. ಬರುತ್ತೆ 0/0. ಓಕೆ, ಇದು 0/0 ಬರುತ್ತದ. ಓಕೆನಾ? ಈಗ ಇದನ್ನ ಇದಕ್ಕೆ ಹೋಗ್ಬೋದಾ? ಎಲ್ಲ ಹಾಸ್ಪಿಟಲ್ ರೂಲ್ ಹಾಕ್ಬೋದಾ? ಹಾಕೋಣ. ಏನು ಬರ್ತದೆ ನೋಡಿ ಮೇಲೆ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೇಲೆ ಏನು ಬರ್ತದ? e power mx ಇಂಟು m ಮೈನಸ್ 0, ಇದು ಮುಗೀತು, ಡಿವೈಡೆಡ್ ಬೈ 1. ಹಾಗಾದ್ರೆ ಎಕ್ಸ್ 0 ಹಾಕಿದ್ರೆ ಏನು ಬರ್ತದೆ ಆನ್ಸರ್? m ಬರ್ತದೆ. ಡಿಫ್ರೆನ್ಶಿಯೇಷನ್. ಓಕೆನಾ? ಅಂದ್ರೆ ಅವ್ರು ಬರ್ದಿದ್ದ ಫಾರ್ಮುಲಾ ಲಿಮಿಟ್ ಎಲ್ಲ ಹಾಸ್ಪಿಟಲ್ ರೂಲು ಸೇಮ್ ಐತಿ. ನೆನ್ಪಿಡ್ಬೋದಾ? ಓಕೆ, ಒಂದು ಎಕ್ಸಾಂಪಲ್ ಕೊಡ್ಲಿ ಮಾಡಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 e to the power 5x minus 1 divided by x. 5 ಬರ್ತಾ? ವೆರಿ ಗುಡ್. ಇದನ್ನ ಮಾಡು. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 e to the power 5 sin x divided by minus 1 divided by sin x. ಮಾಡ್ಬೋದಾ ಇದನ್ನ? ಆ ಫಾರ್ಮುಲಾಕ್ಕೆ ಹಾಕ್ಬೋದು. 0/0 ಬರ್ತಾ? 0/0 ಬರಲಿ, ಬಟ್ ಆ ಫಾರ್ಮುಲಾ ಯೂಸ್ ಮಾಡ್ಬೋದೇನು? ಆ ಫಾರ್ಮುಲಾ ನಿಮಗೆ ಡೌಟ್ ಬಂತ ಅಂತ ತಿಳ್ಕೊಡ್ರಿ. ಆ ಫಾರ್ಮುಲಾ ಕೊಟ್ಟಿದ್ದ ಫಾರ್ಮುಲಾ ಯೂಸ್ ಮಾಡೋಕೆ ಬರ್ತೋ ಇಲ್ಲ ಅಂತ ಡೌಟ್ ಬಂತಂದ್ರೆ ಏನು ಮಾಡ್ಬೇಕು? ಎಲ್ಲ ಹಾಸ್ಪಿಟಲ್ ರೂಲ್ ಯೂಸ್ ಮಾಡ್ಬಿಡು. ಹೇಳ್ತಾ? ಆ ಫಾರ್ಮುಲಾ ಮೇಲೆ ಡೌಟ್ ಬಂತಂದ್ರೆ
ನಿನಗೆ ಸರ್ ಅದು ನೆನಪಾಗವಲ್ತ್ರಿ ಅಥವಾ ಯೂಸ್ ಮಾಡಕ್ಕೆ ಬರ್ತಾ ಇಲ್ಲ ಗೊತ್ತಾಗಲ್ತು ಅಂದ್ರೆ ಎಲ್ ಹಾಸ್ಪಿಟಲ್ ಯೂಸ್ ಮಾಡು. ಹಂಗಾರೆ e ಪವರ್ 5 sin x ಆಸ್ ಇಟ್ ಈಸ್ 5 sin x ಗೆ 5 ಇಂಟು ಕಾಸ್ ಎಕ್ಸ್, ಇದು ಡಿಫ್ರೆನ್ಷಿಯೇಷನ್ ಮೈನಸ್ 0 ಡಿವೈಡೆಡ್ ಬೈ sin x ಡಿಫ್ರೆನ್ಷಿಯೇಷನ್ ಇಸ್ ಕಾಸ್ ಎಕ್ಸ್, ದೇರ್ ಫೋರ್ ಕಾಸ್ ಎಕ್ಸ್ ಕ್ಯಾನ್ಸಲ್. ಆನ್ಸರ್ 5 5 ಇಂಟು e ಟು ದಿ ಪವರ್ ಆಫ್ 5 sin x. sin x x ಟೆನ್ಸ್ ಟು 0 ಅದ, x ಗೆ 0 ಹಾಕಿದ್ರೆ ಏನು ಬರ್ತೈತೆ sin 0 0, ದೇರ್ ಫಾರ್ ಆನ್ಸರ್ 5. ಓಕೆನಾ. ಬಟ್ ಇಲ್ಲಿ ಯೋಚನೆ ಮಾಡ್ಬೇಕು ನೀವು ಏನಂತಂದ್ರೆ ಮೇಲ್ಗಡೆ ಏನೈತಲ್ಲ ಅದು ಅಷ್ಟು ಫಂಕ್ಷನ್ ಕೆಳಗಿತ್ತಂದ್ರೆ ಆನ್ಸರ್ 5. ಅಲ್ಲಿ ಏನ್ ಬರ್ತಿದ್ರು ಅವರು ಮೇಲ್ಗಡೆ ಎಕ್ಸ್ ಇತ್ತಂತ ಇಲ್ಲಿ ಎಕ್ಸ್ ಇರ್ಬೇಕಂತ ಹೇಳಿದ್ರು. ಇಲ್ಲಿ ಸೈನ್ ಎಕ್ಸ್ ಇದ್ರೆ ಇಲ್ಲಿ ಸೈನ್ ಎಕ್ಸ್ ಇರ್ಬೇಕು, ಕಾಸ್ ಎಕ್ಸ್ ಇದ್ರೆ ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್ ಇದ್ರೆ ಟ್ಯಾನ್ ಎಕ್ಸ್. ಇಲ್ಲಿ ಏನಾರ ಇರಲಿ ಅದೇ ಸೇಮ್ ಕೆಳಗಿತ್ತಂದ್ರ ಮುಗಿತು. ಹೇಳ್ತಾ ಏನು ಡೌಟ್? ಓಕೆ, ಈಗ ಇನ್ನೊಂದು ಕೊಡ್ಲಿ, ಇದನ್ನ ಮಾಡು. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 e ಟು ದಿ ಪವರ್ 2x ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್. ಬರಲ್ಲ. 2x ಆಯ್ತಾನ, 2 ಬರ್ತೈತಾ ಪಕ್ಕ? ಎಕ್ಸ್ ಸ್ಕ್ವೇರ್ ಕೊಟ್ರ ಇಲ್ಲಿ ಎಕ್ಸ್ ಸ್ಕ್ವೇರ್ ಕೊಟ್ರೆ ಇಲ್ಲಿ ಕೊಡ್ಲಿಲ್ಲಪ್ಪ, ಇಲ್ಲ ಅವ್ನು ಬರಲ್ಲ. ಒಂದು ನಿಮಿಷ, ಹಿಂಗೆ ಕೊಡು. ಅದು ಕರೆಕ್ಟ್. ಇಲ್ಲಿ ಬಿಟ್ಟು ಪ್ರಾಬ್ಲಮ್ಸ್ ಬಂದಾಗ ತೋರಿಸ್ತೀನಿ. ಪ್ರಾಬ್ಲಮ್ಸ್ ಬರ್ತಾವಲ್ಲ ಅವ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಬರ್ಕೊಡಿ. ಹಿಂಗೆ ಒಂದು ಸ್ವಲ್ಪ ಫಾರ್ಮುಲಾ ಬರ್ಕೊಂಡು ಇಟ್ಕೊಳ್ರಿ, ಪ್ರಾಬ್ಲಮ್ಸ್ ಬಂದಾಗ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 a ಟು ದಿ ಪವರ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ ಟು ಲಾಗ್ ಇ ಬೇಸ್ ಇ ಇಂಟು ಎ, ಲಾಗ್ ಎ ಬೇಸ್ ಇ. ನಾಲ್ಕನೇದು ಇನ್ನೊಂದು ಬರ್ಕೊ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 1 ಪ್ಲಸ್ ಎ ಎಕ್ಸ್ ಟು ದಿ ಪವರ್ 1 ಬೈ ಎಕ್ಸ್ ಈಕ್ವಲ್ ಟು ಇ ಟು ದಿ ಪವರ್ ಎ. ಇನ್ನೊಂದು ಬರ್ಕೊ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ 1 ಪ್ಲಸ್ ಎ ಬೈ ಎಕ್ಸ್ ಟು ದಿ ಪವರ್ ಎಕ್ಸ್ ಈಕ್ವಲ್ ಟು ಇ ಪವರ್ ಎ. ಓಕೆ, ಇನ್ನೊಂದು ಬರ್ಕೊ, ಇವು ಭಾಳ ಇಂಪಾರ್ಟೆಂಟ್. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 sin x by x equal to 1. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 tan x by x equal to 1. ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ sin x by x equal to 0. ನೋಡಿ ಇವೆರಡು ಕನ್ಫ್ಯೂಸಿಂಗು ಎಕ್ಸಾಮ್ ಟೈಮ್ನಾಗ ಕನ್ಫ್ಯೂಸಿಂಗು. ಓಕೆನಾ? ನೆಕ್ಸ್ಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 a power x minus plus b power x divided by 2 to the power 1 by x is equal to root ab. Next limit x tends to 0 cos x plus a sin bx power 1 by x is equal to e to the power ab. Okay, limit x tends to 0 1 minus cos ax divided by x square equal to a square by 2. ಇವು ಬೈ ಹಾಟ್ ಹಾಕ್ಬೇಕು. ಟೋಟಲ್ ಒಂದು 10 ಫಾರ್ಮುಲಾ ಅದಾವ ಇವು. ಬೈ ಹಾಟ್ ಹಾಕ್ರಿ. ಓಕೆನಾ? ಡಿವೈಡ್ ಬೈ 2. ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ಸ್ ಬರ್ಕೊ. ಜಲ್ದಿ ಹೇಳ್ಕೊಂತಕ್ಕಿರಿ, ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಅದನ್ನ ಸ್ವಲ್ಪ ಇನ್ನೊಂದ್ಸತಿ. ಬರ್ರಿ. ಇದು y, ಇದು dy by dx. ಓಕೆ, ನೋಡ್ಕೊಂತ ಹೋಗ್ಬಿಡ್ರಿ. ನನಗೆ ಇಲ್ಲದವ ನಾನು ನೋಡ್ಕೊಂತ ಹೋಗಿ. 1 ಡಿಫ್ರೆನ್ಶಿಯೇಷನ್ ಏನು? 2 ಡಿಫ್ರೆನ್ಶಿಯೇಷನ್ ಏನು? 5 ಡಿಫ್ರೆನ್ಶಿಯೇಷನ್ ಏನು? 8 ಡಿಫ್ರೆನ್ಶಿಯೇಷನ್ ಏನು? 1000 ಡಿಫ್ರೆನ್ಶಿಯೇಷನ್ ಏನು? k ಡಿಫ್ರೆನ್ಶಿಯೇಷನ್ ಏನು? a ಡಿಫ್ರೆನ್ಶಿಯೇಷನ್ ಏನು? ಕರೆಕ್ಟಾ? m ಡಿಫ್ರೆನ್ಶಿಯೇಷನ್ ಏನು? ಓಕೆ, ಹಂಗಾರೆ ಕಾನ್ಸ್ಟೆಂಟ್ ಡಿಫ್ರೆನ್ಶಿಯೇಷನ್ ಏನು? 2 ಸ್ಕ್ವೇರ್ ಡಿಫ್ರೆನ್ಶಿಯೇಷನ್ ಏನು? ಪಕ್ಕ ಅಲರ್ಟ್ ಇರ್ಬೇಕಾ? ನಾವು ನಡ್ಕೊಂಡು ದುಡ್ಡು ನೋಡ್ಬಿಡ್ತೀನಿ ಯಾವ್ದಾರ ಒಂದು. ಕರೆಕ್ಟಾ? ಅಲರ್ಟ್ ಇದ್ರಿ? ಓಕೆ. 5 into 2 ಡಿಫ್ರೆನ್ಶಿಯೇಷನ್ ಏನು? ಓಕೆ, ದೆನ್ ಲಾಗ್ ಎ ಡಿಫ್ರೆನ್ಶಿಯೇಷನ್ ಏನು? ವೆರಿ ಗುಡ್. ಇ ಪವರ್ ಎ ಡಿಫ್ರೆನ್ಶಿಯೇಷನ್ ಏನು? ಯಾಕ? ಜಣಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೇಳಕತ್ತೀನಿ. ಇವರೆಲ್ಲ ಕಾನ್ಸ್ಟೆಂಟ್ಸ್ ಕೊಡಕತ್ತಾರ. ಕಾನ್ಸ್ಟೆಂಟ್ ನೇಚರ್ ಹೆಂಗಾರ ಇರ್ಬೋದು ನೋಡು. ಕಾನ್ಸ್ಟೆಂಟ್ ನೇಚರ್ ಹೆಂಗಾದ್ರೂ ಇರ್ಬೋದು. ಕಾನ್ಸ್ಟೆಂಟಾ ಮುಗಿತು, ಡಿಫ್ರೆನ್ಶಿಯೇಷನ್ 0 ಪಕ್ಕನಾ? ಓಕೆ, ಎಕ್ಸ್ ಡಿಫ್ರೆನ್ಶಿಯೇಷನ್ ಏನು? 1. 5x ಡಿಫ್ರೆನ್ಶಿಯೇಷನ್ ಏನು? ax ಡಿಫ್ರೆನ್ಶಿಯೇಷನ್ ಏನು? kx ಡಿಫ್ರೆನ್ಶಿಯೇಷನ್ ಏನು? ಹುಷಾರಾಗಿ ಹೇಳ್ತೀರಾ. k ಸ್ಕ್ವೇರ್ x ಡಿಫ್ರೆನ್ಶಿಯೇಷನ್ ಏನು? sin 45 into x ಡಿಫ್ರೆನ್ಶಿಯೇಷನ್ ಏನು?
ಪಕ್ಕಾ ಓಕೆ ಎಕ್ಸ್ ಲಾಗ್ 5 ಡಿಫ್ರೆನ್ಷಿಯೇಷನ್ ಏನು ಲಾಗ್ 5 ಎಕ್ಸ್ ಇ ಟು ದಿ ಪವರ್ 6 ಟು ಈ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು ಈ ಸ್ಕ್ವೇರ್ ಏನು ಇದ್ರ ಅರ್ಥ ಎಕ್ಸ್ ಹಂಗೆ ಹೇಳ್ಬೇಕು ಉಳಿದವನ್ನ ಕಾನ್ಸ್ಟೆಂಟ್ ಎಕ್ಸ್ 1 ಆಕೈತಿ ಉಳಿದೆಲ್ಲ ಹಂಗೆ ಉಳಿತಾವ ಓಕೆ ನೆಕ್ಸ್ಟ್ ಹೋಗೋಣ ಓಕೆ ಬ್ರಾಕೆಟ್ ಒಳಗೆ ಬರ್ತೀನಿ ನೋಡಿ ಎ ಪ್ಲಸ್ 1 ಡಿಫ್ರೆನ್ಷಿಯೇಷನ್ ಏನು ಎ ಎಕ್ಸ್ ಪ್ಲಸ್ 1 ಡಿಫ್ರೆನ್ಷಿಯೇಷನ್ ಏನು ಇದು 1 ಹೋಗ್ಬಿಡ್ತೈತಿ ಎ ಓಕೆ ಎ ಎಕ್ಸ್ ಪ್ಲಸ್ 8 ಡಿಫ್ರೆನ್ಷಿಯೇಷನ್ ಏನು ಎ 5x ಮೈನಸ್ 9 ಡಿಫ್ರೆನ್ಷಿಯೇಷನ್ ಏನು ಇದರಿಂದ ಏನು ತಿಳಿಯಾಕತ್ತು ಕಾನ್ಸ್ಟೆಂಟ್ಸ್ ಅಂತ 0 ಆಗ್ತೈತಿ ಪಕ್ಕಕ್ಕೆ ಏನದಾವ ಅದ್ರದ್ದು ಕಾನ್ಸ್ಟೆಂಟ್ ಇಲ್ಲಿ ಉಳಿತಾವ ಪಕ್ಕನಾ ಓಕೆ ನೆಕ್ಸ್ಟ್ ಈಗ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು 2x2 ಕೆಳಗೆ ಬಂತು ಇದು ಮೇಲೆ -1 ಆಯ್ತು 5x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು 10x 10 ಹೆಂಗೆ ಬಂತಿದ್ದು 5 ಕೆಳಗೆ ಬಂತು 5 ಆಯ್ತು 6x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು 12x ಓಕೆ x ಸ್ಕ್ವೇರ್ sin x x ಸ್ಕ್ವೇರ್ sin a ಡಿಫ್ರೆನ್ಷಿಯೇಷನ್ ಏನು 2 sin a into x ಅಥವಾ 2x into sin a ರೈಟ್ ವೆರಿ ಗುಡ್ x ಸ್ಕ್ವೇರ್ e ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು 2x into e ಸ್ಕ್ವೇರ್ ಈಸಿ ಇರಲಿಲ್ಲ ತಿಳಿತಾ ಎನಿ ಡೌಟ್ ಓಕೆ ax ಪ್ಲಸ್ b ಹೋಲ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು ಈಗ ಇದಕ್ಕೆ ನೀ ಎಕ್ಸ್ ಪ್ಲಸ್ ಬಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರೆದು ಮಾಡ್ಕೋಬಹುದು ಇಲ್ಲಾಂದ್ರೆ ಹೋಲ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಲ್ಲ 2 ಇಲ್ಲಿ ಬರಲಿ ಎ ಎಕ್ಸ್ ಪ್ಲಸ್ ಬಿ 2 - 1 ಇಂಟು ಎ ಎಕ್ಸ್ಗೆ ಎ ಹಿಂಗೆ ಅನ್ಬೇಕು ಅಂದ್ರೆ ಅರ್ಥ ಇದು ಕೆಳಗೆ ಬರ್ತೈತಿ ಹೌದಾ ಅವಾಗ ಏನಾಗ್ತದೆ ಎ ಎಕ್ಸ್ಗೆ ಎ ಹೊರಗೆ ಬರ್ತೈತಿ ಹೇಳ್ತೀರಿ ಓಕೆ ಇದನ್ನ ಹೇಳು 5x ಮೈನಸ್ 8 ಹೋಲ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು 2 into 5 ಹೇಳಕತ್ತೈತಿ ಓಕೆ ಎಕ್ಸ್ ಪವರ್ n ಡಿಫ್ರೆನ್ಷಿಯೇಷನ್ ಏನು n into x raised to n minus 1 x power 5 ಡಿಫ್ರೆನ್ಷಿಯೇಷನ್ ಏನು 5 into x raised to 4 ಓಕೆ x ಕ್ಯೂಬ್ ಡಿಫ್ರೆನ್ಷಿಯೇಷನ್ ಏನು 3 into x power 5 into sin square a ಡಿಫ್ರೆನ್ಷಿಯೇಷನ್ ಏನು 5x raised to 4 into sin square a ಹಂಗೆ ಇಟ್ಕೊಳೋದು x power 4 ಹಿಂಗೆ ಮಾಡೋದು ಓಕೆ a plus ax plus b whole to the power 3 the differentiation ಏನು 3 into ax plus b raised to square into 2 ax bracket 2 ಬರಲ್ಲ into a ಅಷ್ಟೇ ಒಳಗಲ್ದಷ್ಟೇ ಒಳಗೆ ಏನೈತಲ್ಲ ಅದರದಷ್ಟೇ ಡಿಫ್ರೆನ್ಷಿಯೇಷನ್ ಓಕೆನಾ ಇನ್ನೊಮ್ಮೆ ಹೇಳಿ ಇನ್ನೊಂದು ಮಾಡು 5x minus 8 to the power 4 the differentiation ಏನು 4 into 5x minus 8 raised to 3 into 5 ಪಕ್ಕಾ ಓಕೆ ಇದು ಮಾಡು 5x square minus 9 to the power 5 ಡಿಫ್ರೆನ್ಷಿಯೇಷನ್ ಏನು 5 into 5x square minus 9 into 10x raised to 4 raised to 4 into 10x ಪಕ್ಕಾ ತಿಳ್ಕತೈತಿ ಓಕೆ ಇದನ್ನ ಹೇಳ್ತೀರಿ 8x square sin square a plus cos square a to the power 3 a ಇದು 0 ಹಾಕೈತಿ ಇದು ಈಗ ಆಗಲ್ಲ ಅದು ನೆಕ್ಸ್ಟ್ 16x into sin square ಅದು 0 ತಿಳ್ಕತೈತಾ ಓಕೆ ನೆಕ್ಸ್ಟ್ ಹೋಗೋಣ ಓಕೆ ಇದನ್ನ ಹೇಳಿ e ಪವರ್ x ಡಿಫ್ರೆನ್ಷಿಯೇಷನ್ ಏನು e ಪವರ್ ax ಡಿಫ್ರೆನ್ಷಿಯೇಷನ್ ಏನು ಹಿಂಗೆ ಹೇಳ e ಪವರ್ ax ಆಸ್ ಇಟ್ ಈಸ್ ax ಗೆ a ಏನು ಕರೆಕ್ಟಾ ಅಂದ್ರೆ ನೀವು ಡೈರೆಕ್ಟ್ ಹೇಳಿದ್ರೆ a into e ಪವರ್ ax ಅಂತ ಕರೆಕ್ಟಾ ಓಕೆ e ಪವರ್ 5x ಡಿಫ್ರೆನ್ಷಿಯೇಷನ್ ಏನು ಆ ಕಡೆ ಬರಿಬೋದು ಈ ಕಡೆ ಬರೋ ಚಂದ ಕಾಣ್ತೈತೆ ಅಷ್ಟೇ ಓಕೆನಾ ಓಕೆ e ಪವರ್ x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು e ಪವರ್ x ಸ್ಕ್ವೇರ್ ಇಂಟು 2x ಹೇಳ್ತಲ್ಲ ಈಗ ಅಂದ್ರೆ ಏನು ಮಾಡೋಕೆ ಚೈನ್ ರೂಲ್ ಅಂತ ಇರಬೇಕು ಓಕೆ ಓಕೆ e ಪವರ್ sin x ಡಿಫ್ರೆನ್ಷಿಯೇಷನ್ ಏನು e ಪವರ್ sin x ಇಂಟು cos x sin x ಗೆ cos x ಹೇಳ್ತಲ್ಲ e ಪವರ್ ಏನು ಚಿಂತಿಲ್ಲ ಓಕೆ ಇದನ್ನ ಹೇಳು e ಪವರ್ ax plus b ಡಿಫ್ರೆನ್ಷಿಯೇಷನ್ ಏನು e ಪವರ್ ax plus b into a ಓಕೆ e ಪವರ್ x a x ಕ್ಯೂಬ್ ಮೈನಸ್ b ಟು ದಿ ಪವರ್ 5 e ಟು ದಿ ಪವರ್ ax ಕ್ಯೂಬ್ ಮೈನಸ್ b ಹೋಲ್ ಪವರ್ 5 into 5 ax ಕ್ಯೂಬ್ ಮೈನಸ್ b into 4 3ax ಸ್ಕ್ವೇರ್ 3ax ಎಲ್ಲಿ ತನಕ ಬಿಡಂಗಿಲ್ಲ ಅಲ್ಲಿ ತನಕ ಹೋಗ್ತಾ ಇರಬೇಕು ಪಕ್ಕಾ ಓಕೆ ನೆಕ್ಸ್ಟ್ a ಪವರ್ x ಇದು ಡಿಫ್ರೆನ್ಷಿಯೇಷನ್ ಏನು ಇದಕ್ಕೆ a ಪವರ್ x log a
a power x log a. Okay, 5 power x ಡಿಫ್ರೆನ್ಸಿಯೇಷನ್ ಏನು? 5 power x log 5. ಇದು ಏನಿರುತ್ತೆ ಅದು ಅಲ್ಲಿ ಬರ್ತದೆ. ಅರ್ಥಾಯ್ತಾ? ಎನಿ ಡೌಟ್? ಇದು ಬೇರೆ 5 ಪವರ್ ಎಕ್ಸ್ ಬೇರೆ, ಎಕ್ಸ್ ಟು ದಿ ಪವರ್ 5 ಬೇರೆ. ಮತ್ತೆ ಇದಕ್ಕೆ ಹಿಂಗೆ ಅನ್ನಂಗಿಲ್ಲ, ಇದು ಎಕ್ಸ್ ಇಂಟು ಇ ಟು ದಿ ಪವರ್ ಆಫ್ ಎಕ್ಸ್ 5 ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ 1 ಅನ್ಬಾರ್ದು. ಎಕ್ಸಿಗೆ ಡಿಫ್ರೆನ್ಸಿಯೇಷನ್ ಇರ್ತೈತಲ್ಲ ಹಂಗೆ. ಓಕೆನಾ? ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? Log x equal to 1 by x. 1 ಬೈ ಎಕ್ಸ್. ಓಕೆ, ಲಾಗ್ ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? 1 divided by e power x into ex into 1. ಹೇಳಿದ ಲಾಗ್ ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಂತ ಕೇಳಿದ್ರ 1 ಬೈ ಇ ಪವರ್ ಎಕ್ಸ್, ಮತ್ತೆ ಇ ಪವರ್ ಎಕ್ಸ್ಗೆ ಏನು? ಇ ಪವರ್ ಎಕ್ಸ್ ಅಂದ್ರೆ ತಾನ 1 ಬರಲಿಲ್ಲ, ಆಮೇಲೆ ಬರ್ಲಿಬೇಕಾದ್ರೆ ನಮಗೇನು ಬೇಡ, ಹೌದಲ್ಲ? ಓಕೆ, ಲಾಗ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? 1 divided by sin x into cos x. ಕಾಟ್ ಎಕ್ಸ್ ಅನ್ಬೋದು, ಆಮೇಲೆ ಅನ್ಬೋದು, ಅಲ್ಲಿ ತನಕ ಚಿಂತೆ ಮಾಡಂಗಿಲ್ಲ, ಏನ್ ಬರ್ತದೆ ಬರ್ರಿ. ಓಕೆ ಓಕೆ, 1 ಬೈ ಎಕ್ಸ್ ಪವರ್ 5 ಡಿಫ್ರೆನ್ಸಿಯೇಷನ್ ಏನು? 5 by minus 5 by x raised to 4. ಫಸ್ಟ್ ಇದನ್ನ ಏನ್ ಮಾಡ್ಕೊಂಡ್ರ ಆಲ್ಟರ್ ಮಾಡ್ಕೊ, ಇದನ್ನ ಎಕ್ಸ್ ಟು ದಿ ಪವರ್ ಮೈನಸ್ 5 ಅಂತ ಬರ್ಕೊ. ಬರ್ಕೊಂಡ್ಮೇಲೆ ಏನ್ ಮಾಡು, ಮೈನಸ್ 5 ಎಕ್ಸ್ ಟು ದಿ ಪವರ್ ಮೈನಸ್ 6 ಮೈನಸ್ 5 ಮೈನಸ್ 1 ಮೈನಸ್ 6. ಆಮೇಲೆ ಇದನ್ನೇನ್ ಬರ್ಕೊ 5 ಡಿವೈಡೆಡ್ ಮೈನಸ್ 5 ಡಿವೈಡೆಡ್ ಬೈ ಎಕ್ಸ್ ರೇಸ್ ಟು 6 ಅಂತ ಬರ್ಕೊ. ನೆನ್ಪಿಟ್ಕೊ, ಇಲ್ಲಿ ಕೆಳಗಡೆ ಇದ್ದಾಗ ಪವರ್ ಜಾಸ್ತಿ ಆಕೈತಿ. ಓಕೆ, ಬಟ್ ಇದು ಮೈನಸ್ ಬರ್ತಾ ಹೋಗ್ತಿರ್ತೈತಿ, ಒಮ್ಮೆ ಪ್ಲಸ್ ಆಗ್ತಾ ಹೋಗ್ತಿರ್ತೈತಿ, ಮೈನಸ್ ಆಗ್ತಾ ಹೋಗ್ತೈತಿ, ಚೆಕ್ ಮಾಡ್ಕೊ. ಓಕೆ, ಇವತ್ತು ಏನ್ ಮಾಡ್ರಿ, ಇದನ್ನ ಆಸ್ ಇಟ್ ಈಸ್ ಹಿಂಗ್ ಬರ್ಕೋ, ಆಮೇಲೆ ಡಿಫ್ರೆನ್ಸಿಯೇಷನ್ ಮಾಡು, ಆಮೇಲೆ ಸಿಂಪ್ಲಿಫೈ ಮಾಡು. ಮಾಡ್ಕೋಬೋದಾ? ಓಕೆ, ನೆಕ್ಸ್ಟ್ ಲಾಗ್ ಎಕ್ಸ್ ಆಯ್ತಾ. ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? Cos x. ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್. ಓಕೆ, ಸೈನ್ 5x ಡಿಫ್ರೆನ್ಸಿಯೇಷನ್ ಏನು? 5 ಫಸ್ಟ್ ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್, ಕಾಸ್ 5x, 5xಗೆ 5, ಅದು ಚೈನ್ ರೂಲ, ಅರ್ಥಾಯ್ತಾ? ಓಕೆ, ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? ಮೈನಸ್ ಸೈನ್ ಎಕ್ಸ್. ಓಕೆ, ಕಾಸ್ ಎ ಎಕ್ಸ್ ಪ್ಲಸ್ ಬಿ ದ ಡಿಫ್ರೆನ್ಸಿಯೇಷನ್ ಏನು? ಮೈನಸ್ ಸೈನ್ x plus b ಇಂಟು ಎ ಹೇಳ್ತಲ್ಲ. ಹೆಂಗ್ ಹೋಗ್ಬೇಕಂತ ಗೊತ್ತೈತಲ್ಲ. ಫಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕು, ಆ ಫಂಕ್ಷನ್ ಏನಿದಲ್ಲ ಹೊಡೆದ್ಬಿಡೋದನ್ನ. ಇನ್ನೊಂದು ಹೇಳಿ, ಈಗ ಚಂದ ಅಂತ ಹೇಳ್ತೀನಿ ನೋಡು. ಸೈನ್ ಇ ಪವರು ಟ್ಯಾನ್ ಹೇಳಿಲ್ಲ, ಇನ್ನೊಂದು ಇ ಪವರು ಲಾಗ್ ಎಕ್ಸ್ ಪವರ್ ಎ ಎಕ್ಸ್ ಐತಪ್ಪ. ಹೇಳ್ತೀರಿ? ಯಾಕೆ ನೆನಪಿಲ್ಲ? ಫಸ್ಟ್ ಏನ್ ಮಾಡು, ಇದು ಆಮೇಲೆ ಇದು, ಅದ್ರ ತಲೆ ಮೇಲೆ ಇದು. ಫಸ್ಟ್ ಯಾರಿಗೆ ಹೋಗ್ಬೇಕು? ಇವನಿಗೆ ಹೋಗ್ಬೇಕು. ಸೈನ್ ಏನು? ಕಾಸ್ ಇ ಟು ದಿ ಪವರ್ ಲಾಗ್ ಎಕ್ಸ್ ಎ ಪವರ್ ಎಕ್ಸ್, ಕಾಸಿ ಮುಗಿತೀಗ ಇಂಟು ಇ ಟು ದಿ ಪವರ್ಗೆ, ಇ ಟು ದಿ ಪವರ್ ಆಸ್ ಇಟ್ ಇಸ್ ಅಲ್ಲ, ಇ ಟು ದಿ ಪವರ್ ಲಾಗ್ ಎಕ್ಸ್ ಎ ಪವರ್ ಎಕ್ಸ್, ಈಗ ಮುಗಿತೀಗ. ನೆಕ್ಸ್ಟ್ ಲಾಗಿಗೆ ಹೋಗಿ 1 ಇಂಟು 1 ಬೈ ಎಕ್ಸ್ ಎ ಪವರ್ ಎಕ್ಸ್, ಮತ್ತೀಗ ಎಕ್ಸಿಗೆ ಹೋಗಿ, ಇದು ಎಕ್ಸ್ ಪವರ್ ಐತಿದ, ಎಕ್ಸ್ ಪವರ್ ಐತೆ ಅಂತಂದ್ರ ಎ ಪವರ್ ಎಕ್ಸ್ ಇಂಟು ಎ ಪವರ್ ಎಕ್ಸ್ ಮೈನಸ್ 1. ನೆಕ್ಸ್ಟ್ ಎ ಪವರ್ ಎಕ್ಸ್ ಅಲ್ಲ, ಎ ಪವರ್ ಎಕ್ಸ್ ಮೈನಸ್ 1. ಮತ್ತೀಗ ಎ ಪವರ್ ಎಕ್ಸಿಗೆ ಹೋಗಿ, ಈಗ ಎ ಪವರ್ ಎಕ್ಸ್ ಅಂದ್ರೆ ಎ ಪವರ್ ಎಕ್ಸ್ ಲಾಗ್ ಎ. ಇದು ನೋಡಪ್ಪ, ಇದ್ರ ಡಿಫ್ರೆನ್ಸಿಯೇಷನ್ ಹೇಳ್ತಾ ಇಲ್ಲ. ಇದು ನೀವು ತಿಳಿದಿಲ್ಲ ಅಂದ್ರೆ ಹಿಂಗೆ ಬರ್ಕೊಡ್ರಿ. ಸೈನ್ ಬರ್ದೆ ಇ ಟು ದಿ ಪವರ್ ಲಾಗ್ ಎಕ್ಸ್ ಟು ದಿ ಪವರ್ ಎ ಪವರ್ ಎಕ್ಸ್, ಹಿಂಗೆ ಬರ್ಕೊ. ಅವಾಗ ಏನಕ್ಕೈತಿ, ಸೈನ್ಗೆ ಕಾಸ್, ಈಗೆ ಆಸ್ ಇಟ್ ಈಸ್, ಲಾಗಿಗೆ ಇದು 1 ಬೈ ಎಕ್ಸ್, ಎಕ್ಸ್ ಟು ದಿ ಪವರ್ಗೆ ಇದಿಷ್ಟು, ಇದಕ್ಕ ಇದಿಷ್ಟು. ಹೇಳ್ದಾ? ಓಕೆ, ನೆಕ್ಸ್ಟ್ ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಕಾಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್. ಇನ್ನೇನು ಬಿಟ್ಕೊಡ್ರಿ, ಟ್ಯಾನ್ಗೆ ಸೀಕೆಂಟು, ಕಾಟ್ಗೆ ಕೋಸಿಕೆಂಟು. ಹೆಂಗಿದಾವೆ ಇವು? ಸೈನು, ಕಾಸು, ಟ್ಯಾನು, ಕಾಟು, ಸೀಕೆಂಟು, ಕೋಸಿಕೆಂಟ್. ಇವನಿಗೆ ಬಟ್ ಮೈನಸ್ ಆಗ್ತೈತೆ, ಒಂದು ನೆನ್ಪಿಟ್ಕೊಂತೀವಿ, ಅರ್ಥಾಯ್ತಾ? ಓಕೆ, ಇವನಿಗೆ ಇವ ಬಟ್ ಜಂಪ್ ಮಾಡ್ಯಾರ ಅನ್ನೋದಕ್ಕೋಸ್ಕರ ಸ್ಕ್ವೇರ್ ಅನ್ಬೇಕು. ತಿಳಿದಿಲ್ಲ? ಸೈನ್ಗೆ ಕಾಸು, ಕಾಸಿಗೆ ಮೈನಸ್ ಸೈನು, ನೆನ್ಪತ್ತ? ಓಕೆ, ಬಟ್ ಟ್ಯಾನ್ಗೆ ಸೀಕೆಂಟ್ ಸ್ಕ್ವೇರ್, ಮತ್ತೆ ಕಾಟ್ಗೆ ಕೋಸಿಕೆಂಟ್ ಸ್ಕ್ವೇರ್, ಬಟ್ ಕಾಟ್ ಇರೋದು ಮೈನಸ್, ಎರಡನೇ ಟರ್ಮಿಗೆ ಮೈನಸ್. ನೆನ್ಪಿಡ್ತಾ? ಓಕೆ, ಈಗ ಇವ್ರು ನೋಡೋಣ. ಈಗ ಯಾರನ್ನ? ಸೀಕೆಂಟ್ ನೋಡಿ. ಸೀಕೆಂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್.
ಹಾಗಾದ್ರೆ ಯೂನಿ ಡಿಫ್ರೆನ್ಶಿಯೇಷನ್ ಇವನು ಅಂಡ್ ಇವನು ತಿಳಿದ ಯೂನಿ ಡಿಫ್ರೆನ್ಶಿಯೇಷನ್ ಇವನು ಅಂಡ್ ಇವನು ಕೋಸಿಕೆಂಟ್ ಎಕ್ಸ್ ಏನು ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇದು ಮೈನಸ್ ಎನಿ ಡೌಟ್ ಎಲ್ಲೇ ಕಳು ಮಾಡಿ ಇಟ್ಟಿರ್ತೀನಿ ರೈಟಾ ಎನಿ ಡೌಟ್ ಓಕೆ ಇನ್ವರ್ಸಿಗೆ ಹೋಗೋಣ ಈಗ ಇನ್ವರ್ಸ್ ಫಂಕ್ಷನ್ಸ್ ಇವಕ್ಕೂ ಟ್ರಿಕ್ ಹೇಳ್ಕೊಡ್ತೀನಿ ಡಿಫ್ರೆನ್ಶಿಯೇಷನ್ ಆಫ್ ಒನ್ ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಆಫ್ ಏನು sin inverse x. ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಎರಡಾಗ ಮೂರನೇದು ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಆಫ್ secant inverse x differentiation of cosecant inverse x ನೋಡ್ಕೊಂಬತ್ತೆ ಅಂದ್ರೆ ನಿದ್ದೆ ಹೋಗ್ತೈತಿ ಓಕೆ ಈಗ ನಿಮಗ ಒಂದಿಷ್ಟು ಮೆಥಡ್ಸ್ ಹೇಳ್ಕೊಡ್ತೀನಿ ನೀವು ಮ್ಯಾಥ್ ದ ಫಾಲೋ ಮಾಡಿ ನಮಗ ಗೊತ್ತಿರ್ತೈತಿ ಹೆಂಗಂತಂದ್ರ ಈಗ ನೋಡ ಎಲ್ಲವಕ್ಕೂ 1/, ಅದಾವ ಅಂತ ಗೊತ್ತೈತಿ ನಮ್ಮ ತಿಳಿದ ನೋಡ ಡಿಸೈನ್ ಹೆಂಗೈತೆ ಅಂತ ಹೇಳ್ತೀನಿ ನೋಡಿ ಡಿಸೈನ್ ಹೆಂಗೈತೆ ನೀವು ಓದಿರಿ ಅನ್ನೋದು ಕೇಳ್ತೀನಿ 1/x² + 1 ಹಿಂಗಾರ ಇರ್ತೈತಿ 1/√x² ಹಿಂಗಾರ ಇರ್ತೈತಿ 1/√1 - x² ಇರ್ತೈತಿ 1/1 - x² ಇರ್ತೈತಿ ಅಥವಾ ಹಿಂಗೆ ಏನಾರ ಇರ್ತಾವ ಇವು ಕೆಳಗೆ ಈಗ ಯಾವ್ದಕ್ಕೆ ಯಾವ್ದು ಮ್ಯಾಚ್ ಮಾಡಬೇಕು ಒಮ್ಮೆ ಎಕ್ಸಾಮ್ನಾಗ ಕನ್ಫ್ಯೂಸ್ ಆಗ್ಬಿಡ್ತಾವ ಎಕ್ಸಾಮ್ ಏನಾಗ್ತಾವ ಕನ್ಫ್ಯೂಸ್ ಆಗ್ತಾವ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಇದಕ್ಕೆ ಏನೈತಲ್ಲ ಸೈನ್ ಇನ್ವರ್ಸ್ ಐತಲ್ಲ ಇನ್ ತಗೊಂಡ ಇಂಥ ಫ್ಯಾಷನ್ ಇದು ಅಥವಾ ಇದು ಎರಡರ ಒಂದು ಬಟ್ ಇದನ್ನ ಹಂಗ ಏನ್ ಮಾಡ್ಬೇಕಂದ್ರ ಎಕ್ಸ್ ಜಾಗದಾಗ ಸೈನ್ ಥೀಟಾ ಹಾಕ್ಬಿಡ್ಬೇಕು ಏನಾಗುತ್ತಾ ಸೈನ್ ಥೀಟಾ ಹಾಕಿದ್ರೆ ಏನಾಗುತ್ತಾ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತಾ ಸೈನ್ ಸ್ಕ್ವೇರ್ ಥೀಟಾ -1 ಕಾಸ್ ಸ್ಕ್ವೇರ್ ಥೀಟಾ ಆಗ್ತೈತಿ ಕಾಸ್ ಸ್ಕ್ವೇರ್ ಥೀಟಾ ಆಯ್ತಾ ಇಲ್ಲ ಸೈನ್ ಸ್ಕ್ವೇರ್ ಥೀಟಾ -1 ಅಲ್ಲ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ = 1 ಓಕೆ 1 - ಸೈನ್ ಸ್ಕ್ವೇರ್ = ಕಾಸ್ ಸ್ಕ್ವೇರ್ ಅಂದ್ರೆ 1 - ಸೈನ್ ಸ್ಕ್ವೇರ್ ಬರ್ಬೇಕಂದ್ರೆ ಇದು ಚಲೋ ಫಾರ್ಮುಲಾ ಅದಕ್ಕೆ ಇದು ಸರಿ ಫಾರ್ಮುಲಾ ಅಲ್ಲ ತಿಳಿಯಕತ್ತೈತಿ ಹಂಗಾದ್ರೆ ಎರಡರೊಳಗೆ ಯಾವ ಸೆಲೆಕ್ಟ್ ಮಾಡ್ಬೇಕಂತ ಗೊತ್ತೈತಿ ನೋಡಿ ಅವಾಗ ಇಲ್ಲೇ ಬರಿತಿದ್ದೀಗ 1/√1 - ಯಾವುದು x². ಇಲ್ಲಿ ಎಕ್ಸ್ ಜಾಗದೊಳಗಡೆ ಏನಾದರೂ ಸೈನು ಕಾಸು ಬರ್ದೆ ಅಂದ್ರೆ ಸಿಂಪ್ಲಿಫೈ ಆಗ್ಬೇಕು ಅದು ಒಳ್ಳೆ ಅದ ಬರಂಗಿಲ್ಲ ಸ್ವಲ್ಪ ಚಂದ ಆಗ್ಬೇಕು ಈಗ ಸೈನ್ ಸ್ಕ್ವೇರ್ ಬರ್ದೆ ಅಂತ ಏನಾಗುತ್ತೆ 1 - ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು 1/ಕಾಸ್ ಥೀಟಾ 1/ಕಾಸ್ ಥೀಟಾ ಅಂದ್ರೆ ಸೆಕೆಂಡ್ ಥೀಟಾ ಹಂಗೆ ಬರ್ಬೇಕು ಚಂದ ಬರ್ಬೇಕು ಅದ ಬರ್ಬೇಕಂತಲ್ಲ ಚಂದ ಬರಕ ಒಂದೊಂದು ಆಪ್ಷನ್ ಹಂಗಾರೆ ಇಲ್ಲಿ ಬಂದೆ ಅಂದ್ರೆ ಇದನ್ನ ಮೈನಸ್ ಮಾಡಿ ಇಟ್ಬಿಡು -1/√1 - x². ಎರಡರ ಚಿಂತೆ ಕಡಿತಾ ಓಕೆನಾ ಏನೇ ಡೌಟ್ ನೆಕ್ಸ್ಟ್ ಈಗ ಟ್ಯಾನ್ಗೆ ಯಾವತ್ತು ಸೆಲೆಕ್ಟ್ ಮಾಡಬೇಕು ನೋಡೋಣ ಇಲ್ಲ ಹಂಗೆ ಬೇಡ ಹಂಗಾರು ಓಕೆ ಈಗ dy/dx tan ಸ್ಕ್ವೇರ್ ಅಥವಾ ಕಾಟ್ ಸ್ಕ್ವೇರ್ ಯೋಚನೆ ಮಾಡಬೇಕು ಬಟ್ ಇದ್ರದ್ದು ನೇಚರ್ ನಿಮ್ಗೆ ನೆನಪಿರ್ಬೇಕು ಹಿಂಗೆ ಬರ್ತೈತಿ ಇದಕ್ಕೆ ರೂಟ್ ಬರಲ್ಲ ಇವಕ್ಕೆ ಏನು ಬರಲ್ಲ ರೂಟ್ ಬರಲ್ಲ ನೆನ್ಪಿಟ್ಕೋ ಇವಕ್ಕೆ ರೂಟ್ ಬರ್ತೈತಿ ಇವಕ್ಕೆ ರೂಟ್ ಬರ್ತೈತಿ ಇವಕ್ಕೆ ರೂಟ್ ಬರಲ್ಲ ನೆನ್ಪಿಡ್ತೀರಿ ಹಾಗಾದ್ರೆ ಈಗ ನೇಚರ್ ಹೆಂಗಿರ್ತದೆ ಹಿಂಗಿರುತ್ತೆ x² - 1 ಇರ್ಬೋದು x² + 1 ಇರ್ಬೋದು 1 - x² ಇರ್ಬೋದು 1 + x² ಇರ್ಬೋದು ಇಷ್ಟು ನಿಮ್ಗೆ ಆಪ್ಷನ್ ಇವು ಬಿಟ್ಟು ಮತ್ತೆ ಬರಿಬೋದನ್ನ ಅಷ್ಟು ಬರ್ಬಿಟ್ಟಿನಲ್ಲ ಓಕೆ ಅಷ್ಟು ಬರ್ದಿನ ಮೇಲೆ ಇದು ಮತ್ತು ಇದು ಏನು ಕಾಣಕತ್ತವ ಸೇಮ್ ಕಾಣ ಅಂದ್ರೆ 1 ಅಂತ ಅನ್ಕೋಬೋದಾ ಹಂಗಾರೆ ಈ ಮೂರು ಒಳಗಡೆ ನಾವೇನ್ ಮಾಡ್ಬೇಕು ಒಂದು ಸೆಲೆಕ್ಟ್ ಮಾಡ್ಬೇಕು ಒಂದು ಸೆಲೆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಬೇಸಿಕ್ ಫಾರ್ಮುಲಾ ಗೊತ್ತಿರ್ಬೇಕು ಏನು secant ಸ್ಕ್ವೇರ್ - tan ಸ್ಕ್ವೇರ್ = 1 ಅಂತ 1 ಅವಾಗ ಏನಾಗ್ತದ secant ಸ್ಕ್ವೇರ್ = ಏನಾಗುತ್ತೆ 1 + tan ಸ್ಕ್ವೇರ್ ಆಗ್ತೈತಿ 1 + tan ಸ್ಕ್ವೇರ್ ಆಗತ್ತೇನಾ ಹಂಗಾರೆ ಟ್ಯಾನ್ ಕೇಳಾಕತ್ತೇನಾ 1 ಪ್ಲಸ್ ಐತಾ ಹಂಗಾರೆ ಪ್ಲಸ್ ಇದ್ದು ಸೆಲೆಕ್ಟ್ ಮಾಡ್ಬೇಕು ಈಗ ಎರಡು ಒಂದಲ್ಲ 1 + x² ಅಂದ್ರೆ x² + 1 ಅಂದ್ರೆ 1 ಪ್ಲಸ್ನಾಗ ಏನು ಚಿಂತಿಲ್ಲ ಹಂಗಾಗಿ ಇದಕ್ಕೆ ಏನು ಬರ್ತಿದೆ 1/1 + x². ಹಂಗಾರೆ ಇದೇನಾಗುತ್ತೆ -1/1 + x². ಆಯ್ತಾ ಎನಿ ಡೌಟ್ ಓಕೆ ಓಕೆ ಇಷ್ಟು ಬಂದಿದ್ದು ಅಂದ್ರೆ ಇದನ್ನ ಎಕ್ಸೆಪ್ಷನಲ್ ಆಗಿ ನೆನ್ಪಿಟ್ಕೊಳೋದು ಏನಂತ 1/x × x² - 1 ಇದು -1/x × x² - 1 ಇದಕ್ಕೆ ಏನು ಟ್ರಿಕ್ಸ್ ಬೇಡ ಅದು ಟ್ರಿಕ್ಸ್ ಕಾಂಪ್ಲಿಕೇಟೆಡ್ ಆಗತ್ತೆ ಮತ್ತೆ ಇದಕ್ಕೆ ಟ್ರಿಕ್ಸ್ ಹೇಳಿದ್ರೆ ಟ್ರಿಕ್ಸ್ ಕಾಂಪ್ಲಿಕೇಟೆಡ್ ಆಗುತ್ತೆ ಇದು ಹೆಂಗಪ್ಪ ಅಂದ್ರೆ ಇವ ಏನದಲ್ಲ ಅವು ಉಲ್ಟಾ ಇರಬೇಕು ಇವ ಏನದನ್ನ ಅವು ಉಲ್ಟಾ ಇರಬೇಕು ಹೊರಗೆ ಹೆಚ್ಚಾದವ ಇವ ಹಾಗಾಗಿ ಎಕ್ಸ್ ಬರ್ಕೋದು ಅವ್ರು ಹೆಚ್ಚಾದ್ರೆ ಅವ್ರಿಗೆ ನಾ ಇಬ್ರು ಲಾಸ್ಟ್ನೇದವ್ರು ಹೇಳ್ತೀರಿ ಹೆಂಗಾರ ನಾಳೆ ರ್ಯಾಂಡಮ್ ಆಗಿ ಕೇಳ್ತೀನಿ ಹೇಳ್ತೀರಿ ಒಬ್ಬೊಬ್ರು ಒಂದೊಂದು ಹೇಳ್ರಿ ನೋಡ್ಕೊ
ಯಾವ ಹಿಂಟರ್ ಹಾಕೊಳ್ರಿ ನೋಡ್ಕೊಳ್ರಿ. ಹೇಳಿ ಟ್ರಿಕ್ಸ್ ನೆನ್ಪಿಟ್ಕೊಂಡು ಹೇಳ್ರಿ. ಓಕೆಪಾ ಸಂಪತ್ತು, ಸೈನ್ ಇನ್ವರ್ಸ್ ಎಕ್ಸ್ 1/√of 1 - x². ವೆರಿ ಗುಡ್. ಓಕೆ ಸೋನಿಯಾ, ಕೋಸಿಕೆಂಟ್ ಇನ್ವರ್ಸ್ ಎಕ್ಸ್. minus of Hmm. 1 by x into root of 1 minus x square. X ಇದು ಏನಿರ್ತೈತಲ್ಲ ಇವ್ರು ಅಪೋಸಿಟ್ನರಲ್ಲ ಅವರು, ಹಂಗ ಏನಾಗ್ತಾ ಅದೇ ಕಾಟ್ ಇನ್ವರ್ಸ್ ಎಕ್ಸ್ minus 1 divided by 1 plus x square. ಮುಗೀತು. ಇವು ಬಂದ್ರೆ ಉಳಿದು ಬರ್ತಾವಲ್ಲ, ತಿಳಿತಲ್ಲ ಹೆಂಗ್ ನೆನ್ಪಿಡೋ ಗೊತ್ತಾಯ್ತಾ? ಓಕೆ ನೆಕ್ಸ್ಟ್ ಹೋಗೋಣ. ಇನ್ನೊಂದು ನೋಡು, ಸೈನ್ ಎಚ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಚ್ ಎಕ್ಸ್. ಹೆಚ್ ಅಂದ್ರೆ ಹೈಪರ್ಬೋಲಿಕ್ ಫಂಕ್ಷನ್ಸ್. ಕಾಸ್ ಎಚ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಸೈನ್ ಎಚ್ ಎಕ್ಸ್. ಇದಕ್ಕೆ ಮೈನಸ್ ಪ್ಲಸ್ ಬರಂಗಿಲ್ಲ. ಇದಕ್ಕೆ ಸೈನ್ ಎಚ್ ಎಕ್ಸ್ ಕಾಸ್ ಎಚ್ ಎಕ್ಸ್, ಕಾಸ್ ಎಕ್ಸ್ ಎಕ್ಸ್ ಸೈನ್ ಎಚ್ ಎಕ್ಸ್. ಓಕೆ ಡನ್. ನೆಕ್ಸ್ಟ್ ಬರ್ಕೊಡ್ರಿ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅಂತ ಬರ್ಕೊಡಿ. ಇಂಡಿಟರ್ಮಿನೇಟ್ ಫಾರ್ಮ್ಸ್ ಯಾವ್ಯಾವಪ್ಪ ನೋಡು. 0/0, ಇನ್ಫಿನಿಟಿ ಬೈ ಇನ್ಫಿನಿಟಿ, 0 ಇಂಟು ಇನ್ಫಿನಿಟಿ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, 0 ಪವರ್ 0, 1 ಪವರ್ ಇನ್ಫಿನಿಟಿ, ಇನ್ಫಿನಿಟಿ ಪವರ್ 0, 0 ಪವರ್ ಇನ್ಫಿನಿಟಿ. ಎರಡು ಒಂದೇ 0 ಪವರ್ ಇನ್ಫಿನಿಟಿ ಬ್ಯಾಡ್ ಬಿಡವ, ಅದು 0 ಬಂದ್ವಿ ಯಾಕಾಗಲ್ಲ. ಕೊಟ್ಟಿಲ್ಲ ಅವ್ರು ಬ್ಯಾಡ ಸುಮ್ಮನೆ. ಇದು ತಿಳಿತಾ? ಹಿಂಗಿದ್ದಾಗ ಹಿಂಗೆ ಮಾಡ್ಬಾರ್ದು. ಸರ್ 0 0 1 ಬರ್ತಲ್ರಿ ಆನ್ಸರ್ ಅನ್ಬಾರ್ದು. ಹೌದಾ? ಇದಕ್ಕೆ ಸರ್ ಎನಿಥಿಂಗ್ ಇಂಟು 0 ಅಂದ್ರೆ 0 ಅಲ್ರಿ ಅನ್ಬಾರ್ದು. ಹೌದಾ? ಎನಿಥಿಂಗ್ ಇಂಟು 0 ಅಂದ್ರೆ 0 ಅಲ್ರಿ ಅನ್ಬಾರ್ದು. ಇದಕ್ಕೆ ಸರ್ ಎನಿಥಿಂಗ್ ಮೈನಸ್ ಮಾಡಿದ್ರೆ 0 ಬರ್ತಲ್ರಿ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಮಾಡಿದ್ರೆ 0 ಬರ್ತಲ್ರಿ ಅನ್ಬಾರ್ದು. ಇದಕ್ಕೆ ಸರ್ ಎನಿಥಿಂಗ್ ಪವರ್ 0 ಅಂದ್ರೆ 1 ಅಲ್ರಿ ಅನ್ಬಾರ್ದು. ಅಥವಾ 0 ಪವರ್ ಎನಿಥಿಂಗ್ ಅಂದ್ರೆ 0 ಅಲ್ರಿ ಅನ್ಬಾರ್ದು. ಅವು ಮ್ಯಾಥಮೆಟಿಕಲ್ ಇವು ಎರರ್ಸ್ ಅಂದ್ರೆ ನೋಡ 1 to the power 5 ಅಂದ್ರೆ 1 ಅಪ್ಪ, 1 to the power 1000 ಅಂದ್ರೆ 1 ಅಪ್ಪ, 1 to the power ಇನ್ಫಿನಿಟಿ ಅಂದ್ರೆ ನೋ ಅಂತಿರ್ತದೆ. 1 to the power ಇನ್ಫಿನಿಟಿ ಅಂದ್ಬಿಟ್ರೆ ನೋ ಆಗಿಬಿಡ್ತದೆ. ಹಂಗಲ್ಲ ಅದು. ನೀವು ಬೇಕಾದ್ರೆ 1 to the power ಆಫ್ ಇನ್ಫಿನಿಟಿ ತನಕ ಹೋಗಿ -1 ತನಕ ಬೇಕಾದ್ರೆ ನಡೀತೈತಿ. ಅರ್ಧಾ? ಅದು ಇನ್ಫಿನಿಟಿ ಅನಂತಕ್ಕೆ ಯಾವುದೇ ಡೆಫಿನೇಷನ್ ಇಲ್ಲ. ಇನ್ಫಿನಿಟಿ ಒಳಗೆ 5 ಕಳೆದ್ರೆ ಎಷ್ಟು ಉಳಿತೈತಿ? ಜನಿ ಇನ್ಫಿನಿಟಿ -5 ಇಸ್ ಇನ್ಫಿನಿಟಿ, ಇನ್ಫಿನಿಟಿ ಪ್ಲಸ್ 5 ಇಸ್ ಇನ್ಫಿನಿಟಿ, ಇನ್ಫಿನಿಟಿ ಇಂಟು 5 ಇಸ್ ಇನ್ಫಿನಿಟಿ. ಇನ್ಫಿನಿಟಿ ಏನೇ ಮಾಡು ಅದು ಅನಂತನೇ. ನಿಮ್ಗೆ ಅನಂತದ ಒಂದು ಕ್ವಶನ್ ಹೇಳಿ, ಒಂದು ಇಂಟ್ರೆಸ್ಟಿಂಗ್ ಹೇಳಿ. ಎಲ್ಲೈತಿ ಇನ್ಫಿನಿಟಿ? ನಮ್ಗೆ ಅನ್ಸಿರ್ತಲ್ಲ ದೂರ ಐತಿ ಅಂತ ಅನ್ಸುತ್ತಿಲ್ಲ? ಇನ್ಫಿನಿಟಿ ಎಲ್ಲೈತಿ? ಭಾಳ ದೂರ ಐತಿ ಅನ್ಸುತ್ತಿಲ್ಲ? ನಿಮ್ಗೆ ಎಲ್ಲೈತಿ ಅಂತ ಇನ್ಫಿನಿಟಿ ತೋರಿಸ್ಲಿ, ಅನಂತ ಎಲ್ಲಿ ಅದ ಅಂತೇಳಿ ನೋಡು. 1 2 3 4 ಎಷ್ಟೈತಿ ಇದು? 1 2 3 4 5 6 7 ಇಲ್ಲೆಲ್ಲ ಇನ್ಫಿನಿಟಿ ಐತಿಲ್ಲ ಇದು? ಎಲ್ಲಿ ತನಕ ಹೋಗುತ್ತೆ ಚೈನಾ ಇನ್ಫಿನಿಟಿ? ಈಗ ನಿಮ್ಮ ಮನಸ್ಸಿನೊಳಗೆ ಕುಂತು ಬಿಡೈತಿ ಏನಂತ ಒಂದು ಸಂಕಲ್ಪ ಬಂದೈತಿ. ಏನು ಇನ್ಫಿನಿಟಿ ಎಲ್ಲಿ ಐತಂದ್ರೆ ಭಾಳ ದೂರ ಐತೆ, ಅದು ಭಾಳ ಅಂದ್ರೆ ಭಾಳ ದೂರ ಐತೆ. ಹೌದಲ್ಲ? ಈಗ ಇದು ಮತ್ತಿದು 1 ಇದು 2 ಆಗಿತ್ತಂದ್ರೆ ಇದು ಎಷ್ಟಿದೆ? 1.1 1.1 1.2 1.3 1.4 1.9 2. ಇದು 1 ಮತ್ತು 1.1 ನಡಬರ್ಕೆ ಎಷ್ಟತ್ತೆ ಜಾಗ? 1.0. ಎಷ್ಟು ಬರಿಬೋದು ನೀವು? ಅಲ್ಲಿ ಇನ್ಫಿನಿಟಿ ಬರಿಬೋದು. ಹೆಂಗ? 1.00001 1.002 1.003 1.005 1.006 1.007 ಬರಿಬೋದು. ಹಂಗ ಎಷ್ಟು ಬರಿಬೋದು? ನೀವು ಎರಡು ನಡಬರ್ಕ್ ಒಂದು ಇನ್ಫಿನಿಟಿ ತೆಗಿಬೋದು, ಇವೆರಡು ನಡಬರ್ಕ್ ಒಂದು ಇನ್ಫಿನಿಟಿ ತೆಗಿಬೋದು, ಇವೆರಡು ನಡಬರ್ಕ್ ಒಂದು ಇನ್ಫಿನಿಟಿ ತೆಗಿಬೋದು. ಹೇಳ್ತಾ 1.1 ಮತ್ತು 1.2 ನಡಬರ್ಕ್ ಎಷ್ಟು ನಂಬರ್ಸ್ ಅದಾವ? ಎಷ್ಟು ನಂಬರ್ಸ್ ಅದಾವ? ಇನ್ಫಿನಿಟಿ ನಂಬರ್ಸ್ ಅದಾವ. 1.1 ಮತ್ತು ಅದ್ರ ನಡ್ಬೇಕು ಯಾಕೆ ಹೇಳು? 1.11 1.12 1.13 ಹಂಗೆ ಎಷ್ಟು ಬರ್ಬೋದು? ನೀ ಹಂಗೆ ಇನ್ಫಿನಿಟಿ ಬರ್ಬೋದು. ಅಂದ್ರೆ ಒನ್ಸ್ ಇದ್ರ ಇವೆರಡು ನಡ್ಬರ್ಕ್ ಇನ್ಫಿನಿಟಿ ಐತಿ, ಇವೆರಡು ನಡ್ಬರ್ಕ್ ಇನ್ಫಿನಿಟಿ ಐತಿ, ಇನ್ಫಿನಿಟಿ ಎಲ್ಲೈತಿ? ಎವ್ರಿವೇರ್ ಇನ್ಫಿನಿಟಿ ಐತಿ. ಅನಂತ ಎಲ್ಲಿದ? ಅನಂತದ ಹುಡುಕಾಟದಲ್ಲಿ ದೂರ ಹೋಗುವ ಅವಶ್ಯಕತೆ ಇಲ್ಲ. ಅನಂತ ನಮ್ಮೊಳಗನೇ ಇದೆ. ಇನ್ಫಿನಿಟಿ ವಿಶ್ವ ಏನದು? ವಿಶ್ವ ವಿಶಿಷ್ಟ ರೂಪೇಣ ಸ್ವ. ಸ್ವ ಅಂದ್ರೆ ಏನು ಇಲ್ಲಿ ಹೇಳ್ತೀನಿ ನೋಡು ಹುಡುಗರಿಗೇನು. ಶ್ವ ಅಂತಂದ್ರೆ ಏನು? ಸ್ವ ಅಂದ್ರೆ ಏನಿದು? ಸ್ವ ಅಂದ್ರೆ ಏನು? ಸ್ವ ಅಂದ್ರೆ ನಾನು, ಸ್ವಂತ ಅಥವಾ ಸ್ವಭಾವ. ಸ್ವ ಅಂದ್ರೆ ಏನು? ನಾನು. ವಿ ಅಂದ್ರೆ ಏನು? ವಿಶಿಷ್ಟ ರೂಪ. ವಿಶ್ವ ಅಂದ್ರೆ ಏನು? ನಾನು ವಿಶಿಷ್ಟ ರೂಪದಲ್ಲಿ ಇದ್ದೀನಿ. ಅಂದ್ರೆ ಈ ಜಗತ್ತೇನೈತಲ್ಲ ಇದು ನಾನು ವಿಶ್ವ. ಇದು ಶರೀರ ಸ್ವ, ಜಗತ್ತು ವಿಶ್ವ ವಿಶಿಷ್ಟ ರೂಪೇಣ ಸ್ವ. ಅಂದ್ರೆ ಈ ಜಗತ್ತನ್ನು ನಾನೇ. ಅಂದ್ರೆ ಈ ಇನ್ಫಿನಿಟಿ ಏನೈತಲ್ಲ ಇದು ಇನ್ಫಿನಿಟಿ ಎಲ್ಲೈತಿ ಅಂತ ಯಾರು ಕೇಳಿದ್ರೆ ಎಲ್ಲಾ ಕಡೆ ಐತೆ ಅಂತ. ದೂರ ಐತೆ ಅನ್ನೋದಿಲ್ಲ, ಎಲ್ಲ ಕಡೆ. ಸ್ಪೇಸ್ ಎಲ್ಲೈತಿ? ವೆರಿ ಸ್ಪೇಸ್. ಅದನ್ನು ಫಿಸಿಕ್ಸ್ ಒಳಗಡೆ, ಇವು ಮ್ಯಾಥ್ಸ್ ಒಳಗ ಇನ್ಫಿನಿಟಿ
ಹಾ ಇದ್ರೊಳಗ ಫಿಸಿಕ್ಸ್ ಒಳಗೆ ಹೋದ್ರ ಸ್ಪೇಸ್ ಅಂತಾರೆ ಇದಕ್ಕೆ. ಸ್ಪಿರಿಚುವಲ್ ಒಳಗೆ ಬಂದ್ರ ಗಾಡ್, ತಿಳಿತಾ? ಸ್ಪಿರಿಚುವಲ್ ಬಂದ್ರ ಗಾಡ್. ಸಂಖ್ಯೆ ಒಳಗೆ ಬಂದ್ರ ಅನಂತ ಪದ್ಮನಾಭ, ತಿಳಿತಾ? ಅನಂತ. ಈ ಸ್ಪೇಸ್ ಎಲ್ಲೈತಿ ಅಂತ ಕೇಳಿದ್ರ ಈ ಭೂಮಿ ಐತಿ, ಈ ಭೂಮಿ ಸೌರಮಂಡಲ ಐತಿ, ಸೌರಮಂಡಲ ದಾಟಿ ಗೆಲಾಕ್ಸಿ ಅದಾವ, ಗೆಲಾಕ್ಸಿ ದಾಟಿ ಇನ್ನೊಂದೇನೈತಿ ಎಲ್ಲ ದಾಟಿ ಹೊರಗೆ ಏನೈತಿ? ಸ್ಪೇಸ್ ಐತಿ. ಅರ್ಥ ಆಯ್ತಿಲ್ಲ? ಹಂಗಾರೆ ಸ್ಪೇಸ್ ಮತ್ತೆ ಎಲ್ಲಿ ಐತಿ? ಇದು ಆಟಮು, ಇದು ಪ್ರೋಟಾನು, ಇದು ನ್ಯೂಟ್ರಾನು, ಇದು ಪ್ರೋಟಾನು, ಇದು ಎಲೆಕ್ಟ್ರಾನ್, ಇವು ಎರಡು ನಡಬರ್ಕ್ ಏನೈತಿ? ಸ್ಪೇಸ್ ಐತಿ. ನೋಡಿ ಇಲ್ಲಿ ಒಂದು ಸಣ್ಣ ಆಟಮ್ ಅಪ್ಪ, ಆಟಮ್ ಒಳಗೂ ಸ್ಪೇಸ್ ಐತಿ. ಇಡೀ ಜಗತ್ತನ್ನು ಬಿಟ್ಟು ದೂರ ಹೋದ್ರ ಅಲ್ಲೂ ಸ್ಪೇಸ್ ಐತಿ. ಅನಂತ ಎಲ್ಲಿ ಅದಾವ? ಇಲ್ಲಿ ಅದಾವ, ಅಲ್ಲಿ ಅದಾವ. ಹಂಗ ದೇವ್ರ ಎಲ್ಲಿ ಅದಾನ? ದೇವ್ರ ಅದನ, ಅಲ್ಲೂ ಅದನ. ಕಣಕಣದಲ್ಲಿ ದೇವ್ರ ಅದನ. ಎಲ್ಲೆಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ಎಲ್ಲೆಲ್ಲ ಅದಲ್ಲ. ಕಣಕಣದಲ್ಲಿ ದೇವ್ರ ಅದನ, ಕಣದ ಒಳಗಡೆ ದೇವ್ರ ಅದನ. ಆಡಿಸಿದಳೆ ಶೋದೆ, ಯಾವ್ದಾದ ಹಾಡು? ಜಗದೋದಾರನ ಆಡಿಸಿದಳೆ ಶೋದೆ. ಅಣೋರಣೀಯ ಮಹತೋ ಮಹಿಮನ ಆಡಿಸಿದಳೆ ಶೋದೆ ಅಂತ ಬರ್ತದೆ. ಅಣೋರಣೀಯನ ಮತ್ತು ಮಹತೋ ಮಹಿಮನ ಆಡಿಸಿದಳೆ ಶೋದೆ ಅಂದ್ರೆ, ಅಣೋರಣೀಯ ಅಂತಂದ್ರ ಅಣುವಿನಲ್ಲಿ ಅಣುವಿಗಿಂತ ಸಣ್ಣವನು ಕೃಷ್ಣ, ಅಣೋರಣೀಯ. ಮತ್ತೆ ಮಹತೋ ಮಹಿಮನ್ ಅಂದ್ರ ಮಹತ್ತು ದೊಡ್ಡದೇನು ವಿಶ್ವರೂಪ ಐತಲ್ಲ ಅದಕ್ಕಿಂತ ದೊಡ್ಡದು ಕೃಷ್ಣ, ಅಂತವನ್ನ ಆಡಿಸಿದ್ಲಂತ ಯಶೋದೆ. ಅಣೋರಣೀಯನ ಸಣ್ಣಕ್ಕಿಂತ ಸಣ್ಣ, ಅಣುವಿಗಿಂತ ಸಣ್ಣದು. ಮತ್ತು ಮಹತೋ ಮಹಿಮನ ದೊಡ್ಡದಕ್ಕಿಂತ ದೊಡ್ಡದು ಅಂದ್ರೆ ಅಷ್ಟದನವ, ಇಲ್ಲಿನೂ ಅದನ ಅಲ್ಲಿನೂ ಅದನ ಅಂತಂದು ಅಲ್ಲಿ ಹೇಳಿದ್ರು. ಅಂದ್ರೆ ಇನ್ಫಿನಿಟಿ ಎಲ್ಲೈತಿ? ಎಲ್ಲಾ ಕಡೆಗೆದ. ಆಯ್ತಾ? ದಟ್ಸ್ ವೈ ದಿಸ್ ಇಸ್ ಇಂಡಿಟರ್ಮಿನೆಂಟ್. ವೆನ್ ಯು ಕಮ್ ಟು ದಿಸ್ ಟಾಪಿಕ್ ಅಲ್ಲ, ದಿಸ್ ಈಸ್ ವಾಟ್ ದ ಗಾಡ್ ಇನ್ ದ ಮ್ಯಾಥಮೆಟಿಕ್ಸ್. ಹೇಳ್ತಾ? ಓಕೆ, ಇವು ಕೆಲವು ಅದಾವ, ಇವು ನಮ್ಮ ಹುಡುಗರಿಗೆ ಮನಸ್ಸೊಳಗಡೆ ಒಂದು ಮುಳ್ಳು ಕಣ್ಣ ಕಾಣ್ತಿರ್ತವೆ. ಇವು ಇನ್ಫಿನಿಟಿ ಏನ್ ಮೀನಿಂಗ್ ಇಲ್ಲಿ ಅಂತ ಬೇಕಾದ್ರೆ ಭಾಳ ಹುಡುಗರನ್ನ ಕೇಳಿ. ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅಂದ್ರೆ ಮೋಸ್ಟ್ ಆಫ್ ದ ಟೀಚರ್ಸ್ ಹಂಗೆ ಹೇಳ್ತಾರೆ, ದೋಸ್ ಹೂ ಡೋಂಟ್ ಹ್ಯಾವ್ ಎನಿ ಮೀನಿಂಗ್ಸ್ ದೇ ಆರ್ ಕಾಲ್ಡ್ ಆಸ್ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅಂತ. ಇವ್ ಮೀನಿಂಗೇ ಇಲ್ಲ ಅಂತಾರೆ. ಮೀನಿಂಗ್ ಅಲ್ಲಲ್ಲ, ಇವೇ ಜಗತ್ತು, ಅದೇ ಜಗತ್ತು. ಹೇಳ್ತಾ? ಪ್ರೈಮ್ ನಂಬರ್ ಅಂತ ಬರ್ತಾವ ಗೊತ್ತಾ? ಅವನು ಮುಳ್ಳು ಕಣ್ಣಂಗೆ ಕಾಣ್ತಿರ್ತಾವ, ಪ್ರೈಮ್ ನಂಬರ್ಸ್ ಅಂತಾರೆ ಗೊತ್ತಾ? ಹೇಳಿಲ್ಲ? ಪ್ರೈಮ್ ನಂಬರ್ಸ್ ಅಂತ. ಪ್ರೈಮ್ ನಂಬರ್ಸ್ ಯಾವ ಹೇಳು? 1, 2, 3, 5, 7, 11 ಹಿಂಗದಾವ. ಇವಂತರ ಅದಾವಲ್ಲ, ಇವು ಯಾರಿಂದಾನು ಡಿವೈಡ್ ಆಗಂಗಿಲ್ಲ. ಬಟ್ ಇವು ಪ್ರೈಮ್ ನಂಬರ್ಸ್. ಇವು ಏನ್ ವಿಶೇಷತೆ ಅಂದ್ರ ಇವು ಯಾರಿಂದನೂ ಡಿವೈಡ್ ಆಗಲ್ಲ. ಬಟ್ ಇವುಗಳನ್ನ ಯೂಸ್ ಮಾಡಿ ನೀ ಯಾವ ನಂಬರ್ನಾದ್ರೂ ಡಿರೈವ್ ಮಾಡ್ಬೋದು. ಡಿವೈಡ್ ಅಲ್ಲ, ಡಿರೈವ್ ಮಾಡ್ಬೋದು. ನಿನಗ ಜಗತ್ತಿನಲ್ಲಿ ಇಂಥ ನಂಬರ್ ಐತ್ರಿ ಸರ, ಅದನ್ನ ನೀವು ಪ್ರೈಮ್ ನಂಬರ್ಸ್ ಇಂದ ಡಿವೈಡ್ ಮಾಡಕ್ ಆಗಲ್ಲ ಅಂತ ಅನ್ನಕ್ ಬರಂಗಿಲ್ಲ. ಎವ್ರಿ ನಂಬರ್ ಇಸ್ ಅ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಪ್ರೈಮ್ ನಂಬರ್. ದಟ್ಸ್ ವೈ ದ ಪ್ರೈಮ್ ಮಿನಿಸ್ಟರ್ ಅಂತ ಹೆಂಗೆ ಹೆಸರಿಟ್ರು ನೋಡು, ಪ್ರೈಮ್ ಮಿನಿಸ್ಟರ್ ಅಂತ ಹೆಂಗಿಟ್ರು ನೋಡು. ಹಂಗ ಈ ನಂಬರ್ಸ್ ಒಳಗಡೆ ಪ್ರೈಮ್ ನಂಬರ್ಸ್ ಇವು. ಪ್ರೈಮ್ ಮಿನಿಸ್ಟರ್ ಹೆಂಗ್ ಇಂಪಾರ್ಟೆನ್ಸ್ ಇನ್ ದ ಮಿನಿಸ್ಟರ್ ಲಿಸ್ಟ್ ಒಳಗೆ ಐತಲ್ಲ, ಹಂಗ ನಂಬರ್ಸ್ ಲಿಸ್ಟ್ ಒಳಗಡೆ ಈ ನಂಬರ್ಸ್ ಇವು ಕೂಡ ಎಂತದೈತಿ? ಪ್ರೈಮ್ ವ್ಯಾಲ್ಯೂ ಐತಿ ಇದಕ್ಕೆ. ಹೌದಾ? ಹೇಳ್ತಾ? ನಮ್ಮ ಹುಡುಗರಿಗೆ 4 ಚಂದ ಕಾಣ್ತೈತಿ, 3 ಚಂದ ಕಾಣಂಗಿಲ್ಲ. ಹೌದಲ್ಲ? ಮನಸ್ಸೊಳಗೆ ಹಂಗ ಅನಿಸ್ತಿರ್ತೈತಿ. ಇದು ಎರಡೆರಡೇ ಹೋಗ್ತೈತಿ ಸರ್, ಇದು ಎದ್ರಲ್ಲೂ ಹೋಗಂಗಿಲ್ಲ. 17 ಅದೇ 16 ಚಲೋ ನಂಬರ್. ಇದು 4 ಲೋಕಿತ್, 2 ಲೋಕಿತ್, 8 ಲೋಕಿತ್, ಚಲೋ ನಂಬರ್, ಚಲೋ ಅಲ್ಲಿದು. ನೀವು ಎಲ್ಲಾರ ಕಡೆ ಹೊಡ್ಸೋಣಕತ್ತ ನಾವ ಎಲ್ಲಿ ಚಲೋ ಅದನ್ನ. ಇವು 17 ನೋಡು, ಯಾರಿಂದ ಹೊಡ್ಸಿ? 23. ದೀಸ್ ಆರ್ ಆಲ್ ಪ್ರೈಮ್ ನಂಬರ್ಸ್. ಯಾರು ಹೊಡೆಯಂಗ್ ಬರಲ್ಲ ಅವ್ರನ್ನ. ಬಟ್ ಅವರು ದೇ ವಿಲ್ ಬಿಲ್ಡ್ ಎಂಟೈರ್ ಮ್ಯಾಥಮೆಟಿಕ್ಸ್. ದೇ ಆರ್ ಪ್ರೈಮ್ ನಂಬರ್ಸ್. ಓಕೆ, ಕಮ್ ಟು ದ ಎಲ್ ಹಾಸ್ಪಿಟಲ್ ರೂಲ್. ಆಲ್ರೆಡಿ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡೀನಿ, ಲಾಸ್ಟ್ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಎಲ್ ಹಾಸ್ಪಿಟಲ್ ರೂಲ್ ಏನ್ ಹೇಳ್ತದೆ ಅಂದ್ರೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಇದ್ದಾಗ ಮೇಲ್ಗಡೆ ಒಂದು ಫಂಕ್ಷನ್, ಕೆಳಗಡೆ ಒಂದು ಫಂಕ್ಷನ್ ಇತ್ತಂದ್ರೆ, ಇದ್ರ ಒಳಗಡೆ ಎನ ಸಬ್ಸ್ಟಿಟ್ಯೂಟ್ ಮಾಡಿದ್ದಿ ಅಂದ್ರೆ ಅವಾಗ ಅದು 0/0 ಬರಬೇಕು, ಆರ್ ಇನ್ಫಿನಿಟಿ ಬರ್ಬೇಕು. ಬಂತಂದ್ರೆ ಮಾತ್ರ ನೀನು ಏನ್ ಮಾಡ್ಬೋದಂತ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಅಂತ ಬರೋದು, ಮ್ಯಾಲಿದ ಮ್ಯಾಲೆ ಡಿಫ್ರೆನ್ಶಿಯೇಟ್ ಮಾಡು, ಕೆಳಗಲ್ದು ಕೆಳಗ ಡಿಫ್ರೆನ್ಶಿಯೇಟ್ ಮಾಡು, ಅವಾಗ ನಿನಗ ಆನ್ಸರ್ ಬರ್ತದೆ. ಬರ್ಲಿಲ್ಲ ಅಂದ್ರೆ ಮತ್ತೆ 0/0 ಬರ್ತಿಲ್ಲ ಚೆಕ್ ಮಾಡು, ಬಂದಿತ್ತಂದ್ರೆ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡು. ಎಲ್ಲಿವರೆಗೂ ಕಳ್ಳ ಬಾಯಿ ಬಿಡಂಗಿಲ್ಲ ಅಲ್ಲಿವರೆಗೆ ಬಿಡ್ತಾನೆ ಇರ್ಬೇಕು. ತಿಳಿದಾ? ಕಳ್ಳ ಬಾಯಿ ಬಿಟ್ಟ ಮೇಲೆನೆ ಅವನಿಗೆ ಹೊರ ಕಳಿಸ್ಬೇಕು. ಬಟ್ ಇದು ಎಂತ ಕಳ್ಳರಿಗೆ? 0/0 ಇನ್ಫಿನಿಟಿ ಇದ್ದಂತ ಕಳ್ಳರಿಗೆ ಮಾತ್ರ. ತಿಳಿದಾ? ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ನೋಡೋಣ, ಪ್ರಾಬ್ಲಮ್ಸ್ ಗಳನ್ನ ಮಾಡೋಣ. ನೆಕ್ಸ್ಟ್ ವಿಡಿಯೋ ವಿತ್ ಹಿಂಟ್ಸ್ ಅಂಡ್ ಪ್ರಾಬ್ಲಮ್ಸ್ ಇರ್ತಾವೆ, ಮಿಸ್ ಮಾಡ್ಕೊಡ್ತೀವಿ.